When you are connected to God, ನೀವು ದೇವರಲ್ಲಿ ಕನೆಕ್ಟ್ ಆಗಿರುವುದಾದರೆ सब कुछ आपको कनेक्ट होगा. ಎಲ್ಲವೂ ನಿಮಗೆ ಕನೆಕ್ಟ್ ಆಗ್ತದೆ. ಕನೆಕ್ಷನ್. इसीलिए आपका कनेक्शन कितना है परमेश्वर से. ಅದರಿಂದ ನೀವು ದೇವರಲ್ಲಿ ಎಷ್ಟು ಕನೆಕ್ಷನ್ ಆಗಿದ್ದೀರಿ. कितना प्रेयर कर रहे हो नहीं बोल रहा हूँ. परमेश्वर से कितना आपका रिश्ते है, रिलेशनशिप कितना है. ನೀವು ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ, ನೀವು ಎಷ್ಟು ದೇವರ ಬಳಿಯಲ್ಲಿ ರಿಲೇಶನ್ಶಿಪ್ ಇಟ್ಟಿದ್ದೀರಿ. क्योंकि परमेश्वर मेरे को और आपको एक रिलेशन में बढ़ना चाहता है. ದೇವರು ನಮ್ಮನ್ನ ಒಂದು ಸಂಬಂಧದಲ್ಲಿ ಬೆಳೆಸೋದಕ್ಕೆ ಇಷ್ಟಪಡ್ತಾರೆ. इसलिए बहुत लोग बोलता है पवित्र आत्मा परमेश्वर. एक वचन बहुत अच्छा है, कन्नड़ बड़ा अच्छा बंदिದೆ. कन्नड़ में देखेंगे. याकूब पुस्तक में आओ. Thank you, Holy Spirit. ತೀತನು ಬರೆದ ಪುಸ್ತಕ ತೀತು Thank you, Holy Spirit. ಪವಿತ್ರಾತ್ಮನು ನಮಗೆ ಸಮೃದ್ಧಿಯಾಗಿ ಅನುಗ್ರಹಿಸಿದನು ಅಂತ ಒಂದು ವಾಕ್ಯ ಇದೆ. ತೀತನ ಬರೆದ ಪುಸ್ತಕದಲ್ಲಿ ಇದೆ. ಓದಿ. ಪವಿತ್ರಾತ್ಮನನ್ನು ನಮ್ಮ ಮೇಲೆ जब आप यीशु को स्वीकार किया ना, जब आप यीशु को स्वीकार किया ना, ಯಾವಾಗ ಯೇಸುವನ್ನು ನಾವು ಸ್ವೀಕರಿಸಿದೆವೋ ಪವಿತ್ರಾತ್ಮನನ್ನು ಸಮೃದ್ಧಿಯಾಗಿ ನಮ್ಮ ಮೇಲೆ ಸಮೃದ್ಧಿಯಾಗಿ इसलिए बहुत क्या सोचता है, अनेकರು ಏನು ಯೋಚಿಸ್ತಾರೆ, अभी बहुतों को पवित्र आत्मा तोड़ा देगा, बाद में बढ़ेगा, हमें ऐसे से बढ़ते ही जाएगा. पवित्र आत्मा एक चीज नहीं है, वो एक व्यक्ति है. ಅನೇಕರು ಏನ್ ನೆನೆಸ್ತಾರೆ, ಪವಿತ್ರಾತ್ಮನ ಸ್ವಲ್ಪ ಸುರಿತಾರೆ, ಆಮೇಲೆ ಇನ್ನೊಂದ್ ಸ್ವಲ್ಪ ಸುರಿತಾರೆ ಅಂತ. ಆ ರೀತಿಯಾಗಿ ಸುರಿಸೋದಕ್ಕೆ ಅವ್ರ ವಸ್ತು ಅಲ್ಲ, ಅವರೊಬ್ಬ ಮನುಷ್ಯನು. ಅವತನ್ನು ಪರಿಪೂರ್ಣವಾಗಿ ನಮ್ಮ ಒಳಗಡೆ ಬಂದಿರ್ತಾರೆ. अभी मेरा वाइफ को मैं शादी करने के समय में, ನನ್ನ ಹೆಂಡತಿಯನ್ನು ಮದುವೆ ಮಾಡಿಕೊಳ್ಳೋ ಸಮಯದಲ್ಲಿ मेरे को ये हाथ फर्स्ट नहीं मिला, ಈ ಕೈ हाथ को शादी नहीं किया, ಬರೀ ಕೈಗೆ ಮಾತ್ರ ಮದುವೆ बाद में ಮಾಡ್ಕೊಂಡಿಲ್ಲ. 2 मास के बाद ये मुंडी आया. 2 ತಿಂಗಳ ನಂತರ ಈ ತಲೆ ಬರ್ಲಿಲ್ಲ. 6 मास के बाद 2 पैर आया. ऐसा है क्या? 5 ತಿಂಗಳ ನಂತರ ಕಾಲ್ಗಳೇನಾದ್ರೂ ಬಂತ? पवित्र आत्मा पूरा, अभी मैं शादी किया हूँ पूरा, ನಾನು ಪೂರ್ತಿಯಾಗಿ ಮದುವೆ ಮಾಡಿಕೊಂಡಿದ್ದೇನೆ, बट पूरा अंडरस्टैंड नहीं हुआ. ಆದ್ರೆ ಪೂರ್ತಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದಿಲ್ಲ. 2 साल लगेगा. ಬಹಳ ವರ್ಷಗಳು ಹಿಡಿತದೆ. पवित्र आत्मा को समृद्धि दे दिया, ಪವಿತ್ರಾತ್ಮನನ್ನು ಸಂಪೂರ್ಣವಾಗಿ ನಿಮಗೆ बट ಕೊಟ್ಟರು. मैं उसके साथ रिश्ते रखते मेरा और उसका अंडरस्टैंडिंग स्ट्रांग होगा. ನಾನು ಸಂಬಂಧವನ್ನ ಅಧಿಕವಾಗಿ ಬೆಳೆಸ್ಕೊಳ್ತಾ ಆ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗ್ತದೆ. इसलिए आप 2 hours टंग्स बात करने से आपका संबंध स्ट्रांग नहीं होगा. 1-2 ಅವರ್ ಅನ್ಯ ಭಾಷೆಯಲ್ಲಿ ಮಾತಾಡೋದ್ರಿಂದ ನಿಮ್ ಸಂಬಂಧ ಸ್ಟ್ರಾಂಗ್ ಆಗೋದಿಲ್ಲ. वो सभी हम करना है, ನಾವ್ ಅದ್ ಮಾಡ್ಬೇಕಿದೆ, बट उसके साथ आप समय देना. ಆದ್ರೆ ನಾವ್ ಆತನೊಂದಿಗೆ ಸಮಯವನ್ನ अभी ಕಳೆಯಬೇಕಾಗಿದೆ. मैं शादी किया हूँ, ನಾನ್ ಮದ್ವೆ मेरे को ಆಗಿದ್ದೇನೆ, पूरा मिला है, ನನಗೆ ಪೂರ್ತಿಯಾಗಿ और उसको टाइम ही मैं नहीं दिया. ಆದ್ರೆ ಅವರಿಗೆ ನನ್ನ ಸಮಯವನ್ನೇ ಕೊಟ್ಟಿಲ್ಲ ಅಂದ್ರೆ मेरे साथ मेरा वाइफ रहेगा, ನನ್ನೊಂದಿಗೆ ಇರ್ತಾರ ಅಷ್ಟೇನೆ. बट मेरा और उसका शादी 25 इयर्स हुआ है, ಮದ್ವೆ ಆಗಿ 25 ವರ್ಷ ಆದ್ರೂ ಸಹ बट 3 टाइम बात किया. 3 ಬಾರಿ ಮಾತಾಡಿದೀವಿ. इसलिए मैं 25 इयर्स में शादी हुआ, इसलिए मेरे वाइफ के बारे में सब कुछ मेरे को जानकारी हुआ. क्या
ನಾನು 25 ವರ್ಷ ಆಯ್ತು ಮದ್ವೆ ಆಗಿ ಅಂದ ತಕ್ಷಣ ಹಾಗಾದ್ರೆ ಎಲ್ಲವೂ ಹೆಂಡತಿ ಬಗ್ಗೆ ಗೊತ್ತಿರ್ತದ? ಇರೋದಿಲ್ಲ. ಗೊತ್ತಾಗುತ್ತಾ? बट डेली उसके साथ 1 आवर 2 आवर्स में टाइम दे रहा तो ಆದ್ರೆ ಪ್ರತಿದಿನ ಅವರೊಂದಿಗೆ ಸಮಯವನ್ನ ನಾವು ಕೊಡ್ತಾ ಕೊಡ್ತಾ उसका ಕೊಡ್ತಾನೆ सिग्नल फट ऐसा मैं कैच करूं. ಆ ನಂತರವಾಗಿ ಅವ್ರು ಏನ್ ಹೇಳಕ್ ಬರ್ತಿದ್ದಾರೆ ಅಂತ ಪಟ್ ಅಂತ ಅರ್ಥ अभी ಆಗ್ತದೆ. कोई मेरा गेस्ट घर को आया होगा, ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಿರ್ತಾರೆ, मैं बोलता हूँ ನಾನು ऊटा ಹೇಳ್ತೀನಿ, ಮಾಡ್ತೀರಾ? ಊಟ ಮಾಡ್ತೀರಾ ಅಂತ. आमीन. सिग्नल हम किचन को मैं देखता हूँ, ಕಿಚನ್ ನೋಡ್ತೀನಿ, ಹಿಂಗಂತೀನಿ. इतना ही. हालेलुया. इतना ಅಷ್ಟೇ ಅಲ್ಲಿ ಒಂದು ಸಿಗ್ನಲ್ ಬರುತ್ತೆ. ಕಣ್ಣಿಂದ ಹಿಂಗಂದ್ರೆ ಸಾಕು ಸಿಗ್ನಲ್ ಗೊತ್ತಾಗಿರ್ತದೆ. ಬೇಡ अभी वो ಕಳ್ಸ್ಬಿಡಿ. बोलना आवश्यक नहीं है. ಈಗ ಮಾತಾಡಿ ಹೇಳೋ ಅಗತ್ಯವಿಲ್ಲ. ಅರ್ಥ ಆಯ್ತಾ? हालेलुया. अरे आरंभ अभी नया शादी किया हो तो ಆದ್ರೆ ಹೊಸದಾಗಿ ಮದ್ವೆ ಆದಾಗ वो क्या सिग्नल दिया तो अभी ಏನ್ ಸಿಗ್ನಲ್ कैसे बोलेगा? क्या 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 हमें अंडरस्टैंड हो रहा है? पवित्र आत्मा ऐसा ही बहुतों को सिग्नल दे रहा है. ಪವಿತ್ರಾತ್ಮ ಹಾಗೆ ಅನೇಕರಿಗೆ ಸಿಗ್ನಲ್ ಕೊಡ್ತಾ ಇದ್ದಾರೆ. किधर बीज डालना, ಎಲ್ಲಿ ಬೀಜ किधर ಹಾಕ್ಲಿಕ್ಕೆ, बीज नहीं डालना, ಎಲ್ಲಿ ಬೀಜ किधर ಹಾಕ್ಬಾರ್ದು, सीखना, ಎಲ್ಲಿ ಕಲಿಬೇಕು, किधर रहना. ಎಲ್ಲಿ ಇರ್ಬೇಕು. सिग्नल अंडरस्टैंड नहीं हो रहा है. ಸಿಗ್ನಲ್ ಸರಿಯಾಗಿ ಸಿಗ್ತಾ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ನಿಮ್ಗೆ. सेंटर में दुष्ट आत्मा आता है, मेरे को मालूम है. हमें वो सिग्नल देगा क्योंकि बहुत साल से ನಾನ್ ನಿನ್ನ ಹತ್ರನೇ ಇದ್ದೀನಿ ಅಂತಾಳೆ ಅವ್ನ್ ಸಿಗ್ನಲ್ ಕೊಡ್ತಾ ಇರ್ತಾನೆ. इसलिए क्या करना अभी? ಅದ್ರಿಂದ ನಾವೇನ್ ಮಾಡ್ಬೇಕು? पवित्र आत्मा कितना लोग उसके साथ आप बढ़ना चाहते हो? ಪವಿತ್ರಾತ್ಮನ ಜೊತೆಗೆ ಎಷ್ಟು ಯಾರೆಲ್ಲ आज ಬೆಳೆಯೋದಕ್ಕೆ चर्च ಇಷ್ಟಪಡ್ತೀರಿ? हमको गलत सिखाया. ಇವತ್ತು ಸಭೆಗಳು ತಪ್ಪಾಗಿ ಹೇಳ್ಕೊಟ್ಟಿದೆ. आप 1 आवर में से 1 आवर तक श्री बाखाला राबा शाबा बोलते रहो, नहीं। आपका पावर बढ़ेगा. रॉन्ग. ನೀವು 1 ಅವರ್ ಅನ್ಯ ಭಾಷೆ ಮಾಡಿ, ಅನ್ಯ ಭಾಷೆ ಮಾತಾಡೋದ್ರಿಂದ ಅಲ್ಲ, ಸಂಬಂಧ ಬೆಳಿಬೇಕು. रिश्ते बढ़ना. ಸಂಬಂಧ. अभी उसके बारे में मालूम हो गया तो ಈಗ ಅವ್ರ ಬಗ್ಗೆ ನಮಗೆ ಗೊತ್ತಾಯ್ತಂದ್ರೆ अभी मैं बात करता हूँ ना, ಈಗ ನಾನ್ ಮಾತಾಡ್ತೀನಲ್ವಾ, स्ट्रॉन्ग ಅದು रहेगा, ಸ್ಟ್ರಾಂಗ್ ಆಗಿ ಇರ್ತದೆ. स्ट्रॉन्ग ಅದು रहेगा. ಸ್ಟ್ರಾಂಗ್ ಆಗಿ ಇರ್ತದೆ. इसलिए सिग्नल मिस कर रहे हैं आज. ಆದ್ರಿಂದ ಇವತ್ತು ಸಿಗ್ನಲ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. इसलिए पवित्र आत्मा बोलेगा, ಪವಿತ್ರಾತ್ಮ ಹೇಳ್ತಾರೆ, पवित्र आत्मा को लीड करेगा. ಪವಿತ್ರಾತ್ಮ ಲೀಡ್ ಮಾಡ್ತಾ ಇರ್ತಾರೆ. इसलिए उसके साथ हम बात करना. इसलिए आपका रिलेशन कितना स्ट्रांग हो रहा है, ಅದರಿಂದ ನಿಮ್ಮ ಸಂಬಂಧ ದೇವರೊಂದಿಗೆ ಎಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. वही मैं बोल रहा हूँ, कनेक्शन. ಅದನ್ನೇ ನಾನು ಹೇಳ್ತಾ ಇದ್ದೇನೆ, ಕನೆಕ್ಷನ್ ಅಲ್ಲಿ ರೀ. मैं बहुत कंप्लेंट्स में सुनता हूँ विश्वास के जीवन में. ಇವತ್ತು ವಿಶ್ವಾಸಿಗಳು ಅನೇಕ ಕಂಪ್ಲೇಂಟ್ ಹೇಳ್ತಾರೆ. ಎಷ್ಟು ಪ್ರೇಯರ್ ಮಾಡೋದು, ಎಷ್ಟಂತ ಪ್ರೇಯರ್ ಎಷ್ಟು ಮಾಡೋದು, ಬೈಬಲ್ ಓದೋದು, ಎಷ್ಟಂತ ಬೈಬಲ್ ಓದೋದು, ಎಷ್ಟು ಅದೆಲ್ಲ ನಿಮ್ಗೇನು ಅಭ್ಯಾಸ ಮಾಡ್ತಾ ಇದ್ದೀರಾ? ನೀವು अभ्यास कर रहे हो, ಅಭ್ಯಾಸ ಮಾಡ್ತಾ ಇದ್ದೀರಿ. दिन भर दिन ಆದ್ರೆ ದಿನೇ ದಿನೇ सिग्नल ಸಿಗ್ನಲ್ सिग्नल ಸಿಗ್ನಲ್ सिग्नल, क्योंकि उसके बारे में आपको स्ट्रॉन्ग रोशनी आ जाता है. ಅವ್ರ ಕುರಿತಾಗಿ ಸ್ಟ್ರಾಂಗ್ ಆಗಿ ಬೆಳಕು ಗೊತ್ತಾಗ್ತದೆ. इसीलिए आप पवित्र आत्मा से आपका एक्सपीरियंस बढ़ते 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 ಪವಿತ್ರಾತ್ಮನ್ ಜೊತೆಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಆಗ್ತಾನೆ आप अच्छा बड़ा हुआ व्यक्ति हो जाएगा. ನೀವು ಒಂದು ಬೆಳೆದ ವ್ಯಕ್ತಿಯಾಗಿ ಮಾರ್ಪಡ್ತೀರಿ. इसलिए लूका 5:22 में लिखा है, ಲೂಕ 2:52 ಹೇಳ್ತದೆ, यीशु मसीह जीसस ಯೇಸುವು ग्रीव. ಬೆಳೆದನು. हालेलुया. ಆ ಬಾಲಕನು ಬೆಳೆದನು. ನಿಮ್ಮ ಹೆಸರು ಕೊಡಿ, ಸುದೇಶನು ದಿನೇ 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 ಅವರ ಸಂಬಂಧದಲ್ಲಿ ಅವರ ಸಂಬಂಧದಲ್ಲಿ ನಾನು ಬೆಳೆಯುವೆನು. ನಾನು ಬೆಳೆಯುವೆನು. ಬೆಳೆದ್ರೇನೆ आपको आइडियाज पवित्र आत्मा दे. ನಿಮಗೆ ಐಡಿಯಾಗಳನ್ನು ಪವಿತ್ರಾತ್ಮ ಕೊಡೋದು. रोशनी आ रहा है हमें. इसलिए आपको कनेक्ट हुआ तो ನೀವು ಕನೆಕ್ಟ್ ಆದ್ರೇನೆ पवित्र आत्मा आपको कल्टीवेट करेगा. ಪವಿತ್ರಾತ್ಮನು ನಿಮ್ಮನ್ನ ಬೆಳೆಸೋದು. कल्टीवेट करेगा आपको. ನಿಮ್ಮನ್ನ ಬೆಳೆಸ್ತಾರ ಅವರು. आपका कैरेक्टर्स को कल्टीवेट करेगा. ನಿಮ್ಮ ಕ್ಯಾರೆಕ್ಟರ್ ನ ಬೆಳೆಸ್ತಾರೆ. शैतान आके बोलेगा, ಸೈತಾನ್ ಬಂದ್ ಹೇಳ್ತಾನೆ, किसी को भी यूज करेगा. ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ತಾನೆ. दो है कितना, ಎರಡೆರಡೆಷ್ಟು, चार जाओ ऐसा बोल देगा. 4 ಹೋಗು ಅಂತ ಹೇಳ್ಬೋದು. कंफ्यूज कर दिया तो ಕನ್ಫ್ಯೂಸ್ ಮಾಡ್ಬಿಟ್ರೆ उधर ही स्टॉप. ಅಲ್ಲೇನೆ ನಿಂತು ಬಿಡ್ತಾರೆ. रोशनी आ रहा है कुछ? आमीन. इसलिए हम बढ़ना है बहुत. ಅದರಿಂದ ನಾವು ಬಹಳಷ್ಟು इसलिए ಬೆಳಿಬೇಕಿದೆ. आपको एक सीक्रेट में बोला, ಒಂದ್ ಸೀಕ್ರೆಟ್ ಅನ್ನ ಹೇಳ್ದೆ. परमेश्वर मनुष्य को, ದೇವರು ಮನುಷ್ಯನನ್ನು, देखो एक पपाया में ಒಂದು ಪಪ್ಪಾಯದಲ್ಲಿ 800 के ऊपर बीज है. 800ಕ್ಕಿಂತ ಅಧಿಕ ಬೀಜ ಇರ್ತದೆ. एक आदमी काउंट करके बोला 813 15 कितना बीज है ऐसे बोल. ಒಬ್ರು ಕೌಂಟ್ ಮಾಡಿ ಹೇಳಿದ್ದಾರೆ 830 ಏನೋ ಇರ್ಬೋದು ಅಂತ. क्यों इतना बीज? ಯಾಕೆ ಇಷ್ಟೊಂದು ಬೀಜಗಳು ಇಟ್ಟಿದ್ದಾರೆ? बीज एक फल को एक बीज रखना था. ಒಂದ್ ಹಣ್ಣಲ್ಲಿ ಒಂದ್ ಬೀಜವನ್ನ अब ಇಡ್ಬೋದಾಗಿತ್ತಲ್ಲ. एप्पल ले लो,
एप्पल में कितना बीज है? ಆಪಲ್ ಅಲ್ಲಿ ಎಷ್ಟಿರ್ತದೆ? परमेश्वर एक ही बीज रख सकता था ना, ದೇವ್ರು ಒಂದೇ ಒಂದು ಇಡ್ಬೋದಿತ್ತಲ್ಲ. इधर 800 रखा है, ಇಲ್ಲಿ 800 ಇಟ್ಟಿದ್ದಾರೆ, वो 6 इधर, ಇಲ್ಲಿ 6 ಇದೆ, ಅಲ್ಲಿ 800 ಇದೆ. क्यों परमेश्वर रखा है? ಯಾಕೆ ದೇವ್ರು ಹಿಂಗಿಟ್ಟಿದ್ದಾರೆ? बीज को ಬೀಜವು मट्टी में डालो, ಮಣ್ಣಿನಲ್ಲಿ ಹಾಕ್ರಿ, फल को खाओ, ಹಣ್ಣನ್ನ ತಿನ್ರಿ, मेरे साथ रिश्ते रखो, ನನ್ನೊಂದಿಗೆ ರಿಲೇಶನ್ಶಿಪ್ ಇಡಿ, आमीन, मेरे साथ रिश्ते रखो, ನನ್ನೊಂದಿಗೆ ಕನೆಕ್ಷನ್ ಅಲ್ಲಿರಿ. मैं आपको बीज दिया हूँ, ನಾನ್ ನಿಮಗೆ ಬೀಜವನ್ನ ಕೊಟ್ಟಿದ್ದೇನೆ, आपको क्या चाहिए ನಿಮಗೆ ಏನ್ ಬೇಕಾಗಿದೆ वो बीज डालो, ಅದನ್ನ ನೀವು ಬಿತ್ತನೆ आपको ಮಾಡ್ರಿ. पपाया चाहिए, ನಿಮಗೆ ಪಪ್ಪಾಯ ಬೇಕಾ? पपाया बीज डालो, ಪಪ್ಪಾಯ ಬೀಜವನ್ನ लॉर्ड ಹಾಕ್ರಿ. मेरे को पपाया दियो, प्रेयर मत करो, ದೇವ್ರೆ ನನಗೆ ಪಪ್ಪಾಯ ಕೊಡು ಅಂತ ಕೇಳ್ಬೇಡ್ರಿ. आपको एप्पल चाहिए, ನಿಮ್ಗೆ ಆಪಲ್ ಬೇಕಾ? आपको एप्पल का बीज डालो, ಆಪಲ್ ನ ಬೀಜವನ್ನ ಹಾಕ್ರಿ. आपको कपड़ा चाहिए, ನಿಮಗೆ ಬಟ್ಟೆಗಳು कपड़ा ಬೇಕಾ? का बीज डालते रहो, ಬಟ್ಟೆಗೆ ಬೀಜವನ್ನ ಹಾಕ್ರಿ. आपको अच्छा टाइम चाहिए, ನಿಮಗೆ ಟೈಮ್ ಬೇಕಾ? अच्छा टाइम का बीज डालते ನಿಮ್ಮ रहो। ಟೈಮ್ ಬೀಜವನ್ನ ಹಾಕ್ರಿ. मैं कंपनी में काम करने के समय में ನಾನು ಕಂಪ್ನಿಲಿ ಕೆಲಸ ಮಾಡುವ ಸಮಯದಲ್ಲಿ टाइम ही नहीं मिल रहा था, ಟೈಮೇ ಸಿಗ್ತಾ ಇರ್ಲಿಲ್ಲ. टाइम एक 15 मिनट नहीं मिल रहा था, ಒಂದ್ 15 ನಿಮಿಷ ಕೂಡ ನಂಗೆ ಸಿಗ್ತಾ ಇರ್ಲಿಲ್ಲ. घर को आते ही खाना सोना इतना 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 टायर्ड होता है। ಮನೆಗ್ ಬರ್ತಿದ್ದಂಕ್ಲೆ ಊಟ ಮಾಡಿ ನಿದ್ದೆ ಮಾಡ್ಬೇಕು, ಅಷ್ಟು ಟಯರ್ಡ್ ಆಗಿರ್ತದೆ. मैं एक दिन गुनगुना किया, ಒಂದಿನ ಗುನ್ಗುಟ್ಟಿದ್ದೆ. टाइम है तो अच्छा पढ़ सकता था, प्रे कर सकता था, टाइम ही नहीं मिल रहा है ना। ಟೈಮ್ ಇದ್ರೆ ನಾನು ಚೆನ್ನಾಗಿ ಓದಿ ಪ್ರಾರ್ಥನೆ ಮಾಡ್ತಿದ್ದೆ, ಟೈಮೇ ಇಲ್ವಲ್ಲ ನನಗೆ. पवित्र आत्मा बोला ಪವಿತ್ರಾತ್ಮ ಹೇಳಿದ್ರು, टाइम चाहिए, ಟೈಮ್ ಬೇಕಾ? टाइम दियो, ಟೈಮ್ ಅನ್ನ ಕೊಡು, टाइम दियो। ಟೈಮ್ ಅನ್ನ ಕೊಡು. इसलिए वो नींद में ही बाइबल पढ़ रहा था, नींद में प्रेयर कर रहा था, आमीन, बीज डालते आया। ಅದರಿಂದ ನಿದ್ದೆ ಮಾಡ್ಕೊಂಡೆ ಓದ್ತಾ ಇದ್ದೆ, ಪ್ರಾರ್ಥಿಸ್ತಾ ಇದ್ದೆ. ಅದು ಸಮಯವನ್ನ परमेश्वर देखता है, ದೇವರು ನೋಡ್ತಾರೆ. दियो, ಕೊಡಿರಿ, अभी आप बीज डाला, ಈಗ ಬೀಜ ಹಾಕ್ಬಿಟ್ರಿ, टाइम लगेगा, ಅದ್ ಬೆಳೆದಕ್ಕೆ ಸ್ವಲ್ಪ क्योंकि ಟೈಮ್ वो बढ़ना है, वो ಬೆಳಿಬೇಕಾಗಿದೆ, जरूर बढ़ेगा। ಅದ್ ಖಂಡಿತ ಬೆಳೀತದೆ. बाद में परमेश्वर क्या किया? ಆನಂತರ ದೇವ್ರು ಏನ್ ಮಾಡ್ತಾರೆ? मेरा सामर्थ बढ़ाया, ನನ್ನ ಸಾಮರ್ಥ್ಯವನ್ನ ಹೆಚ್ಚಿಸಿದ್ರು. 8 hours काम को 8 ಗಂಟೆ ಕೆಲಸವನ್ನ 6 hours करने का आइडिया 6 ಅವರಲ್ಲಿ दिया। ಮಾಡ ಮುಗಿಸೋದ್ अभी मेरे को 2 hours बच गया, ಇನ್ನು 2 ಅವರ್ ನನಗೆ ಮಿಕ್ತು. नेक्स्ट प्रमोशन दिया। ನೆಕ್ಸ್ಟ್ ಪ್ರಮೋಷನ್ ಆಯ್ತು. प्रश्न आ रहा है, काम कम, ಕೆಲಸ ಕಡಿಮೆ, काम कम, ಕೆಲಸ ಕಡಿಮೆ, दियो तेरे को, ಕೊಡಿರಿ. ಯಾಕ? अभी टाइम चाहिए, ಈಗ ಟೈಮ್ ಬೇಕಾ? टाइम बीज, ಟೈಮ್ ಬೀಜವನ್ನ ಹಾಕ್ರಿ. अभी मैं टाइम दे दिया, 2 दिन टाइम दे दिया, सडनली सामर्थ्य नहीं आया, 6 month टाइम दिया। ಟೈಮ್ ಕೊಟ್ಟ ಸಡನ್ ಆಗಿ ಬರ್ಲಿಲ್ಲ, ಅದು ತಿರುಗಿ ಬರೋದಕ್ಕೆ ನನಗೆ 6 ತಿಂಗಳು ತಗೊಳ್ತು. एक टाइम मेरे को अच्छा मालूम है, मैं बाइबल ऐसे पकड़ के आमीन मैं ऐसे सो गया, ಒಂದೊಂದ್ ಸಮಯ ಬೈಬಲ್ ಇಟ್ಕೊಂಡು ಹಂಗೆ ನಿದ್ದೆ ಮಾಡಿರ್ತೇನೆ. बाद में उठा तो आमीन ये पैर निकालने को कष्ट होता है, क्योंकि पैर के पैर ऊपर ऐसे बैठ के मैं पढ़ रहा था ना, बाद में ये पैर को ऐसे उठाना बहुत कष्ट होता है, ब्लड स्टॉप हो जाता है। ಆನಂತರವಾಗಿ ಎದ್ದಳಕ್ ಕೂಡ ಕಷ್ಟ ಆಗ್ತದೆ, ಯಾಕಂದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತೀನಲ್ವಾ, ಆ ಕಾಲಲ್ಲಿ ರಕ್ತ ಎಪ್ಪಗಟ್ಟಿರ್ತದೆ. क्योंकि मैं बढ़ना चाहता हूँ, ನಾನ್ ಬೆಳೆಯೋದಕ್ಕೆ ಇಷ್ಟಪಡ್ತೇನೆ. 10 minutes में स्टार्ट किया, 10 ನಿಮಿಷದಲ್ಲಿ ನಾನು बाद में वो हाफ एन आवर हुआ, ಆನಂತರ ಹಾಫ್ ಅನ್ ಅವರ್ ಮಾಡಿದೆ. सीक्रेट मालूम हो गया, ಸೀಕ್ರೆಟ್ ಅರ್ಥ ಆಯ್ತು. ओ टाइम देने से टाइम आ रहा है, ಓ ಟೈಮ್ ಕೊಡೋದ್ರಿಂದ ಟೈಮ್ ಬರ್ತದೆ, इसलिए ज्यादा देंगे, ಅದರಿಂದ ಅಧಿಕವಾಗಿ ಕೊಡ್ತೇನೆ, ज्यादा देंगे, ಇನ್ನೂ ಅಧಿಕವಾಗಿ प्रेयर ಕೊಡ್ತೇನೆ. मत करो, ಪ್ರಾರ್ಥನೆ ಮಾಡ್ಬೇಡಿ, दियो ಕೊಡ್ರಿ दियो ಕೊಡ್ರಿ दियो, ಕೊಡ್ರಿ. टाइम देने से क्या आएगा? ಟೈಮ್ ಕೊಡೋದ್ರಿಂದ टाइम ಏನಾಗ್ತದೆ? ज्यादा आएगा। ನಿಮಗೆ ಟೈಮ್ ಅಧಿಕವಾಗಿ ಸಿಗ್ತದೆ. प्रश्न आ रहा है, आज विश्वास 1 घंटा, आमीन 1 आधा घंटा नहीं दे रहे। ಇವತ್ತು ವಿಶ್ವಾಸಿಗಳು ಒಂದು ಅರ್ಧ ಗಂಟೆ ಕೊಡ್ತಾ ಇಲ್ಲ, 1 ಗಂಟೆ ಕೂಡ ಕೊಡ್ತಾ ಇಲ್ಲ. जवानी में क्या अभ्यास करते हो, ಯೌವನದಲ್ಲಿ ಏನನ್ನ ಅಭ್ಯಾಸ ಮಾಡ್ಕೊಳ್ತೀರೋ वही आप जाते जाते बढ़ते जाएगा, ನೀವು ಹೋಗ್ತಾ ಹೋಗ್ತಾ ಅದು ನಿಮ್ಮ ಜೀವಿತದಲ್ಲಿ ಬೆಳೀತಾ ಹೋಗ್ತದೆ. वो एक अभ्यास हो गया, ಅದು ನನಗೆ ಅಭ್ಯಾಸವಾಯ್ತು. अभी तो टाइम ज्यादा, ನನಗೆ ಸಾಯವರೆಗೂ ನನಗೆ ಸಮಯ ಬೇಕಂತ. दियो 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 ಕೊಡಿರಿ 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 दियो दियो, ಕೊಡಿರಿ ಕೊಡಿರಿ. इसलिए एक दिन पूरा ಒಂದಿನ ಪೂರ್ತಿಯಾಗಿ छोटा से स्टार्ट किया, ಚಿಕ್ಕದಾಗಿ ಆರಂಭ ಮಾಡಿದೆ. वैसे मैं आपको बोल रहा हूँ, ಹಾಗೇನೆ ನಿಮಗೂನು अभी मैं सेवा को परमेश्वर बुलाया, इसी मेरे को टाइम दिया, ನಾನ್ ಸೇವೆಗೆ ಕರೆದ್ರು, ಹಾಗಾಗಿ ನನಗೆ ಸಮಯ अभी आप काम ಕೊಟ್ಟಿದ್ದಾರೆ. कर रहे हो, ನೀವು ಕೆಲಸ ಮಾಡ್ತಾ आप टाइम ಇದ್ದೀರಿ, देते आओ, ನೀವು ಟೈಮ್ ಕೊಡ್ತಾ ಬಂದ್ರೆ परमेश्वर ऐसा आइडिया देगा ना, ದೇವ್ರು ನಿಮ್ಗೆ ಹೆಂಗ್ ಐಡಿಯಾ ಕೊಡ್ತಾರಂದ್ರೆ बिजनेस आइडियास ನಿಮ್ಗೆ आएगा। ಬಿಸ್ನೆಸ್ ಐಡಿಯಾ ಬರ್ತದೆ. 8 hours में आप क्या सीख रहे हो, 8 ಗಂಟೆಯಲ್ಲಿ ಏನ್ ಮಾಡ್ತಾ ಇದೀರಿ 4 hours में प्लानिंग देगा, ಅದನ್ನ 4 ಅವರಲ್ಲಿ ಮಾಡುವಂತೆ ಪ್ಲಾನಿಂಗ್ नेक्स्ट ಕೊಡ್ತಾರೆ. आपका काम दूसरा आदमी करेगा, ओनली पैसा लेगा, आप घर में ಆನಂತರ आराम से रेस्ट करेगा। ನಿಮ್ ಕೆಳಗಡೆ ಕೆಲಸ ಮಾಡೋರು ಇರ್ತಾರೆ, ಪ್ರಶ್ನೆ ಅವ್ರು ಇದು. ಕೆಲಸ ಮಾಡ್ತಾ ಇರ್ತಾರೆ, ನಿಮ್ಗೆ ಹಣ ಬರ್ತಾ ಇರ್ತದೆ. इसलिए मैं आपको बोला लास्ट वीक में, आप आमीन क्या हुआ, बहुत कनेक्शन है,
ಅನೇಕರು ಕನೆಕ್ಷನ್ ಇರ್ತಾರೆ, परमेश्वर को कल्टीवेट कर रहा है। ದೇವ್ರು ಬೆಳೆಸ್ತಾ ಇರ್ತಾರೆ. क्या कल्टीवेट करना है अभी? ಏನ್ ನಾವು ಬೆಳೆಸ್ಕೋಬೇಕಾಗಿದೆ? फर्स्ट परमेश्वर को कैरेक्टर कल्टीवेट करते ಮೊದಲು रहेगा। ಕ್ಯಾರೆಕ್ಟರ್ ನ ಅವರು ಬೆಳೆಸ್ತಾ ಇರ್ತಾರೆ. अभी नेक्स्ट आपको कैपेसिटी कल्टीवेट ಆ करने को बोल ನಂತರ रहा है। ದೇವರು ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳೋದಕ್ಕೆ ಹೇಳ್ತಾರೆ. मैं बोला परमेश्वर लॉर्ड मैं ज्यादा फाइनेंस में बढ़ना, ನಾನ್ ದೇವ್ರ ಹತ್ರ इंक्रीज ಕೇಳಿದೆ, होना चाहता हूँ, ಫೈನಾನ್ಸ್ ಅಲ್ಲಿ ಇನ್ಕ್ರೀಸ್ ಆಗ್ಬೇಕು, कैपेसिटी इंक्रीज करो, ನಿನ್ನ ಸಾಮರ್ಥ್ಯವನ್ನ ಬೆಳೆಸಿಕೋ ಅಂತ. कैपेसिटी इंक्रीज करो। ಸಾಮರ್ಥ್ಯವನ್ನ ಬೆಳೆಸಿಕೋ ಅಂತ ಹೇಳಿದ್ರು. हालेलुया। ಹಾಲೆಲೂಯಾ. सब बोला कैपेसिटी ಕೆಪಾಸಿಟಿ, कैपेसिटी, ಕೆಪಾಸಿಟಿ. क्योंकि आपके अंदर सामर्थ है, ನಿಮ್ ಒಳಗಡೆ ಸಾಮರ್ಥ್ಯವಿದೆ, आप वही बढ़ाना। ಅದನ್ನ ನೀವೇ पवित्र ಬೆಳೆಸಿಕೊಳ್ಬೇಕಾಗ್ತದೆ. आत्मा आपको आइडिया देगा, ಪವಿತ್ರಾತ್ಮನ್ ನಿಮ್ಗೆ ಐಡಿಯಾ उसको ಕೊಡ್ತಾರೆ, आप बढ़ाना। ನೀವು ಅದನ್ನ ಏನೋ ಒಂದ್ ಬೆಳೆಸ್ಕೋಬೇಕಾಗಿದೆ. कितना लोग बढ़ाना चाहते हो? ಯಾರೆಲ್ಲ ನಿಮ್ಮ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಳೋಕೆ ಇಷ್ಟಪಡ್ತೀರಿ? इसे लास्ट वीक में मैं थोड़ा छोड़ दिया, आज सुबह अभी कंटिन्यू करता हूँ। ಕಳೆದ ವಾರದಲ್ಲಿ ನಾನು ಹೇಳೋದನ್ನ ಕಂಟಿನ್ಯೂ ಮಾಡ್ತೇನೆ. कैपेसिटी कैसे बिल्ड करना, ನಮ್ಮ ಸಾಮರ್ಥ್ಯವನ್ನ ಹೇಗೆ आज ಬೆಳೆಸಿಕೊಳ್ಳೋದು. तक क्या नहीं किया अभी वो करते ही जाओ। ಇದುವರೆಗೆ ಏನನ್ನ ಮಾಡ್ಲಿಲ್ಲ ಅದನ್ನ ಮಾಡೋದಕ್ಕೆ ಆರಂಭ ಮಾಡ್ರಿ. वही 7 बजे उठना, वही आई मीन वही रूटीन में नहीं रहना, ಅದೇ थोड़ा चेंज होना। ಅದೇ 7 ಗಂಟೆಗೆ ಎದ್ದೇಳೋದು, ಅದನ್ನೇ ಇದುವರೆಗೂ ಮಾಡ್ತಾ ಇದ್ರಲ್ಲ ಅದನ್ನೇ ಮಾಡ್ತಾ ಬರ್ಬೇಡ್ರಿ. आपको टाइम ही नहीं मिलेगा आपको, ನಿಮಗೆ ಟೈಮೇ ಸಿಗೋದಿಲ್ಲ. इसलिए एक सेवक बहुत अच्छा बोलता है, ಒಂದು ಸೇವಕರು ಬಹಳ ಚೆನ್ನಾಗಿ ಹೇಳ್ತಾರೆ, 24 आवर्स है। 24 ಗಂಟೆ ಇದೆ. देखो 8 8 8, ಅದನ್ನ 3 ಭಾಗವಾಗಿ ನೀವು ಮಾಡ್ಬೋದು. आप 8 आवर्स सोए तो भी, 8 ಗಂಟೆ ನಿದ್ದೆ आप ಮಾಡಿದ್ರೆ, 8 आवर्स काम किया तो भी, ಒಂದ್ 8 ಗಂಟೆ आपको ಕೆಲಸ 8 ಮಾಡಿದ್ರು, आवर्स टाइम है। ಇನ್ನು ನಿಮಗೆ 8 ಅವರ್ ಇದೆ. आपका कैपेसिटी को बिल्ड कर सकते हो। ನಿಮ್ಮ ಕೆಪಾಸಿಟಿಯನ್ನ ಬಿಲ್ಡ್ ಮಾಡ್ಕೋಬಹುದಾಗಿದೆ. समझ में आ रहा है? ಅರ್ಥ ಆಗ್ತಾ ಇದೆಯಾ? 8 3s 8 ಮೂರ್ಲಿ 8 3s 8 ಮೂರ್ಲಿ 8 3s 8 ಮೂರ್ಲಿ. तो हम काम जा रहे हैं, काम जाके 8 बजे सो के आपको 8 आवर्स है। ನಾನ್ ಕೆಲ್ಸಕ್ಕೆ ಹೋಗ್ತಿದೀನಿ ಅಂತ ಹೇಳ್ಬೇಡಿ, ಕೆಲ್ಸಕ್ಕೆ ಹೋಗಿನೋ ನಿದ್ದೆ ಮಾಡಿನೋ ನಿಮ್ಗೆ ಇನ್ನು 8 ಗಂಟೆ ಟೈಮ್ ಇದೆ. अभी 8 आवर्स है, ಇನ್ನ 8 ಗಂಟೆ ಇದೆ, 8 मिनट नहीं। 8 ನಿಮಿಷ ಅಲ್ಲ. शैतान क्या बोला आपको? टाइम नहीं है, ಸೈತಾನ್ ಏನ್ ಹೇಳ್ತಾನೆ, ನಿನಗೆ ಟೈಮ್ तेरे को ಇಲ್ಲ, टाइम नहीं है, ನನಗೆ ಟೈಮ್ ಇಲ್ಲ. प्लानिंग करना, ಪ್ಲಾನಿಂಗ್ ठीक ಮಾಡ್ಕೊಳ್ರಿ. है? 4 आवर्स ಅದ್ರಲ್ಲಿ ಬಿಡಿ, 8ರಲ್ಲಿ 4 आप स्नान ಮಾಡ್ಕೊಳ್ರಿ. कर रहे हो, खाना खा रहे हो, इधर जा रहे हो, उधर जा रहे हो, सभी जा रहे हो, आपको 4 आवर्स टाइम है। ನೋಡಿ 4 ಅವರ್ ಸ್ನಾನ ಮಾಡೋದು, ಹೋಗೋದು, ಬಸ್ ಹಿಡಿಯೋದು ಇದೆಲ್ಲ ಬಿಟ್ರು ಕೂಡ ಇನ್ನು 4 ಅವರ್ ಟೈಮ್ ಇದೆಯಲ್ವಾ? ये 4 आवर में ಈ 4 ಗಂಟೆಗಳಲ್ಲಿ आपका लैंग्वेज कैपेसिटी बिल्ड करो, ನಿಮ್ಮ ಲ್ಯಾಂಗ್ವೇಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ರಿ. आपका आई मीन स्किल्स क्या अभी क्या कर रहे हो उसको ज्यादा आई मीन अच्छा रीति से करना, अपग्रेड करना। आप क्या करना? टाइम देना। ನಿಮಗೆ ಗೊತ್ತಿರುವಂತದ್ದು, ನಿಮಗೆ ಇಂಟ್ರೆಸ್ಟ್ ಆಗಿರುವಂತ ಕಾರ್ಯಗಳು, ನೀವು ಏನಾದ್ರೂ ಬಿಲ್ಡ್ ಮಾಡೋಂಥದ್ದು ಏನಾದ್ರು ಇರ್ತದ್ರಲ್ಲ, ಅದನ್ನ ಇನ್ನೂ ಅಧಿಕವಾಗಿ ನಾನು ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋ ಒಂದು ಆಲೋಚನೆಯನ್ನ ತಗೊಳ್ರಿ. हालेलुया। ಹಾಲೆಲೂಯಾ. भजन संगीता Psalm 78 72 पढ़ेंगे। ಕೀರ್ತನೆ 78ರಲ್ಲಿ 78 72 ನೋಡಿದ್ರಾ? ಇವನು ಅವರನ್ನು, ಯಾರನ್ನು? ಜನರನ್ನು. ಅವ್ರ ಕೆಲಸ ಏನು? ರಾಜನ ಕೆಲಸ ಏನು? ರಾಜನ್ ಕೆಲಸ ಏನು? ಜನಗಳನ್ನ ಮೇಯಿಸೋ ಕೆಲಸ. ಅವರನ್ನು ಯಥಾರ್ಥ ಹೃದಯ, ಯಥಾರ್ಥ ಹೃದಯ ಅಂದ್ರೆ ಯಥಾರ್ಥ ಹೃದಯ के मतलब क्या है? ಕ್ಯಾರೆಕ್ಟರ್. ಯಥಾರ್ಥ ಹೃದಯ ಅಂದ್ರೆ ನಮ್ಮ ಗುಣ ಸ್ವಭಾವಗಳು. बहुत लोग अच्छा कैरेक्टर है, ಇವತ್ತು ಅನೇಕರಿಗೆ ಒಳ್ಳೆ ಕ್ಯಾರೆಕ್ಟರ್ ಇರ್ತದೆ, बट कैपेसिटी नहीं। ಆದ್ರೆ ಅವರಲ್ಲಿ ಒಳ್ಳೆ ಸಾಮರ್ಥ್ಯ ಇರೋದಿಲ್ಲ. सब बोले कैपेसिटी चाहिए। ಕೆಪಾಸಿಟಿ ಬೇಕು. ಪಡೋ ಪೂರ ಪಡೋ. ಯಥಾರ್ಥ ಹೃದಯದಿಂದ ಸಾಕಿ ತನ್ನ ಹಸ್ತ ಕೌಶಲ್ಯದಿಂದ ನಡೆಸಿದನು. ಇಂಗ್ಲಿಷ್ ಬೈಬಲ್ ಪಡೋ. उसने खरे मन से उसकी चरवाही की और अपने हाथ की कुशलता से उसकी अगुवाई हाथ की। की कुशलता से प्रैक्टिस। इंग्लिश पढ़ी मैं आपको 78 72। So he shepherded them according to the integrity of his heart. ಇಂಟಿಗ್ರಿಟಿ ಆಫ್ ಹಿಸ್ ಹಾರ್ಟ್ ಅಂದ್ರೆ ಏನು? ಕ್ಯಾರೆಕ್ಟರ್. ನೆಕ್ಸ್ಟ್ And guided them by the skillfulness of his hands. ಗೈಡೆಡ್ ಥ್ರೂ ಹಿಸ್ ಸ್ಕಿಲ್ಫುಲ್ ಸ್ಕಿಲ್ಸ್ ಬೇಕು. हालेलुया। ಕೌಶಲ್ಯ ಬೇಕು. दावीद क्या किया?
ದಾವಿದನ್ ಏನ್ ಮಾಡ್ದ? गोलियत को मारने को ಗೋಲಿಯಾತನ್ನ ಹೊಡೆಯುವಾಗ पत्थर उठाया, ಕಲ್ಗಳನ್ನ ತೆಗೆದುಕೊಂಡ. बट पत्थर उठा के वो रहा तो वो उधर ही रह सकता था. ಬರೀ ಕಲ್ಲನ್ನೇ ಇಟ್ಕೊಂಡ್ ಕೂತಿದ್ರೆ ಅಲ್ಲೇ ಇರ್ಬೇಕಾಗಿತ್ತು. नेक्स्ट तलवार पकड़ना, ನೆಕ್ಸ್ಟ್ ಅವನು ಖಡ್ಗವನ್ನ ಹಿಡಿಬೇಕು, ಯುದ್ಧ ಮಾಡೋದು ಕಲಿಬೇಕು, ಯುದ್ಧ ಮಾಡೋದನ್ನ ಕಲಿಬೇಕು. ಬೆಳಕು ಬೀಸ್ತಾ. हालेलुया. ಹಾಲೆಲೂಯಾ. अब ಯುದ್ಧ ಮಾಡೋದು ಕಲಿಬೇಕು. ಆಮೆನ್. ನಾವು ಪ್ರೇಯರ್ ಮಾಡಿ ಹಾಗೆ ವಾಕ್ಯ ಫಟ್ ಫಟ್ ಅಂತ ದೇವ್ರು ಏನ್ ಕೊಡ್ತಾರೋ ಹಾಗೆ ಪ್ರಸಂಗ ಮಾಡ್ಬಿಡ್ತೀವಿ ಬ್ರದರ್. ಹಾಗಲ್ಲ. ಆಮೇನ್. ಕಲಿಯಬೇಕು, ಕಲಿಯಬೇಕು, ಕಲಿಬೇಕು. ನಾವೆಲ್ಲ ಬೈಬಲ್ ಕಾಲೇಜಿಗೆ ಹೋಗಿಲ್ಲ ಬ್ರದರ್, ನೋಡ್ದು ಹೆಂಗ್ ಬೋಧಿಸ್ತೀವಿ, ಅದೊಂದು ಹೆಮ್ಮೆ. ಆಮೇನ್. ಅದಿರಬಾರ್ದು. ಪ್ರಾಕ್ಟೀಸ್, ಪ್ರಾಕ್ಟೀಸ್. ಪ್ರಾಕ್ಟೀಸ್. ಕೀರ್ತನೆ 144 ಎರಡನೇ ವಾಕ್ಯ. 144 ಎರಡನೇ ವಾಕ್ಯ. वो मेरे लिए करुणा निधान और गढ़, ऊंचा स्थान और छुड़ाने वाला है। वो मेरी ढाल और शरण स्थान है, जो मेरी प्रजा को मेरे वश में कर देता है। देखो, इसीलिए वचन पढ़ के मैं आपको शिक्षा दिया तो टाइम फटाफट जाता है, इसलिए मैं बहुत एग्जांपल ऐसा फट में बोल देता हूँ, रोशनी आने दो. 44 ನನ್ನ ಪ್ರೀತಿಯು ನನ್ನ ಕೋಟೆಯು, ಒಂದನೇ ವಾಕ್ಯ. ಆತನು ನನ್ನ ಕೈಗಳಿಗೆ ಆತ ನನ್ನ ಕೈಗಳಿಗೆ ಯುದ್ಧ ವಿದ್ಯೆಗಳನ್ನು ಕಲಿಸಿದರಿಂದ. ಹಾಲೆಲೂಯಾ. ಹಾಲೆಲೂಯಾ. ಅವು ನಮ್ ಕಲಿಸ್ತಾರಂತ. ಅದಕ್ಕೆ ಹೇಳಿದ್ ನಾನು ಮತ್ತಾಯ 11:28 ಏನು, ಕಮ್ ಅಂಡ್ ಲರ್ನ್. ಮ್ಯಾಥ್ಯೂ 28:11, ಮತ್ತಾಯ 28:11, ಮ್ಯಾಥ್ಯೂ 11:28, ಬನ್ನಿ ನನ್ನಲ್ಲಿ ಕಲಿತುಕೊಳ್ಳಿರಿ. 11:28, ಕಮ್ ಲರ್ನ್. ಬನ್ನಿ ಕಲಿತುಕೊಳ್ಳಿರಿ ಅಂತ ಹೇಳ್ತಾರೆ. ಕಮ್, ಬನ್ನಿ ಏನ್ ಮಾಡಿ, ಕಲಿತುಕೊಳ್ಳ್ರಿ. ಕಮ್ ಪ್ರೇ ಅಲ್ಲ, ಕಮ್ ಅಂಡ್ ಲರ್ನ್. ಬನ್ನಿ ಪ್ರಾರ್ಥನೆ ಮಾಡೋಣ ಅಲ್ಲ, ಬನ್ನಿ ಕಲಿತುಕೊಳ್ಳಿರಿ. ಕಲಿಬೇಕಾಗಿದೆ, ಕಲಿಬೇಕಾಗಿದೆ. ಕಲಿಬೇಕು. ಫೈನಾನ್ಸ್ ಕಲಿಬೇಕು, ಫೈನಾನ್ಸ್ ಬಗ್ಗೆ ಕಲಿಬೇಕು. ಕಲಿಬೇಕು. ಆಮೆನ್. हमारा कैपेसिटी इंक्रीज होना. ನಮ್ಮ ಕೆಪಾಸಿಟಿ ಇನ್ಕ್ರೀಸ್ ಆಗ್ಬೇಕು. बाइबल में परमेश्वर बोल रहा है, ಬೈಬಲ್ ಅಲ್ಲಿ ದೇವ್ರು ಹೇಳ್ತಾರೆ, मैथ्यू 25 में, ಮತ್ತಾಯ 25ರಲ್ಲಿ 14 में, 14ನೇ ವಾಕ್ಯದಲ್ಲಿ, मैथ्यू 25:14, ಮತ್ತಾಯ 25:14ರಲ್ಲಿ, ದೇಶಾಂತರಕ್ಕೆ ಹೋಗುವ ಮನುಷ್ಯನು ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತು, ಹೀಗೆ ಅವನವನ ಅವನವನ ಪ್ರಾರ್ಥನೆ ಅಲ್ಲ, ಅವನವನ ಸಾಮರ್ಥ್ಯ. अभी आपका माइंड में ನಿಮ್ಮ ಮೈಂಡ್ ಅಲ್ಲಿ 10 रुपीस हैंडल करने का सामर्थ्य है तो 10 ರೂಪಾಯಿ ಹ್ಯಾಂಡಲ್ ಮಾಡೋ ಸಾಮರ್ಥ್ಯ ಇದ್ರೆ, पढ़ेंगे जल्दी. 10 रुपीस हैंडल करने का सामर्थ्य है तो 10 ರೂಪಾಯಿ ಹ್ಯಾಂಡಲ್ ಮಾಡೋ ಸಾಮರ್ಥ್ಯ ಇರುವುದಾದ್ರೆ, मैं आपको 10,000 रुपीस दिया तो ನಿಮಗೆ ನಾನು 10,000 ರೂಪಾಯಿ ಕೊಟ್ಟರು ಕೂಡ आपके हाथ में 10 रुपीस ही आएगा. ನಿಮ್ಮ ಕೈಯಲ್ಲಿ 10 ರೂಪಾಯಿ, ಅದು 10 ರೂಪಾಯಿ ಆಗ್ಬಿಡುತ್ತೆ. आपको मैं 10,000 रुपीस दिया तो भी, ನಿಮಗೆ 10,000 ರೂಪಾಯಿ ಕೊಟ್ಟರು ಕೂಡ, ನಿಮಗೆ 10,000 ರೂಪಾಯಿ ಕೊಟ್ಟರು ಕೂಡ, 10,000 ರೂಪಾಯಿ ಕೊಟ್ಟರು ಕೂಡ, आपका मेंटालिटी, आपका कैपेसिटी ओनली 10 रुपीस का मेंटालिटी है. ನಿಮ್ಮ ಮೈಂಡ್ ಮೆಂಟಾಲಿಟಿ ಬಂದು 10 ರೂಪಾಯಿ ಮೆಂಟಾಲಿಟಿ ಇರುವುದಾದರೆ, आपके हाथ में 10 रुपीस ही बचेगा. ನಿಮ್ಮ ಕೈಯಲ್ಲಿ ಬರೀ 10 ರೂಪಾಯಿ कितना रोशनी आ रहा है? ಅರ್ಥ ಆಗ್ತಾ ಇದೆಯಾ? हालेलुया. ಹಾಲೆಲೂಯಾ. अभी एक 50 मेंबर्स, अभी हमारे चर्च में 50 मेंबर्स है. ಈಗ ನಮ್ಮ ಸಭೆಯಲ್ಲಿ 50 ಜನ ಇದ್ದಾರೆ. अभी 50 मेंबर्स आया है, सोचो. ಇವಾಗ 50 ಜನ ಇದ್ದೀರಾ ಅಂತ मैं ಅನ್ಕೊಳ್ತೀನಿ. सबको 1-1 लाख रुपए में दिया तो ಒಬ್ಬೊಬ್ಬರಿಗೆ 1 ಲಕ್ಷ ಕೊಟ್ಟರು ಸಹ, आपका मेंटालिटी 1000 है तो ನಿಮ್ಮ ಮೆಂಟಾಲಿಟಿ 1000 ರೂಪಾಯಿ ಇರೋದಾದ್ರೆ, जिसका मेंटालिटी 10 लाख तक, आई मीन वो कैपेसिटी इंक्रीज किया है, ಯಾರು 10 ಲಕ್ಷದವರೆಗೂ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೊಂಡಿರ್ತೀರೋ, सबका पैसा उसके हाथ में आएगा. ಎಲ್ಲರ ದುಡ್ಡು ಅವ್ರ ಕೈಲಿ ಹೋಗ್ಬಿಡುತ್ತೆ. रोशनी आने दो. ಅರ್ಥ ಆಗ್ಲಿ. हालेलुया. ಹಾಲೆಲೂಯಾ. सबको मैं पैसा दिया हूँ, ಎಲ್ರಿಗೂ ನಾನು ಕೊಟ್ಟಿರ್ತೀನಿ. ಈಗ बट आपका मेंटालिटी कैपेसिटी कितना है, ನಿಮ್ಮ ಕೆಪಾಸಿಟಿ ಎಷ್ಟಿರ್ತದೋ उतना ही आप बढ़ेगा. ಅಷ್ಟೇ ನೀವು ಬೆಳೆಯೋದು. इसलिए आपका कैपेसिटी को इंक्रीज कर सकते हो. ಆದ್ರಿಂದ ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನ ಇನ್ಕ್ರೀಸ್ ಮಾಡ್ಕೋಬಹುದಾಗಿದೆ. एक घर का सिक्योरिटी गार्ड, ಒಂದು ಮನೆ ಕಾಯುವ ಸೆಕ್ಯೂರಿಟಿ ಇರ್ಬೋದು, वो सिक्योरिटी गेट कीपर है. ಅವನು ಗೇಟ್ ಅನ್ನ
ಇಲ್ಲಿ ಕೆಲಸ ಮಾಡ್ತಾನೆ. एक दिन उसका ओनर बोला ಒಂದಿನ ಓನರ್ ಹೇಳ್ತಾರೆ, हम थोड़ा दूर देश जा रहे हैं, ನಾವು ದೂರ ದೇಶಕ್ಕೆ मैं ಹೋಗ್ತೇವೆ, आपको सैलरी भेजता हूँ, ನಾನ್ ನಿನಗೆ ಸ್ಯಾಲರಿನ घर ಕಳಿಸ್ತೀನಿ, को देखो, ಮನೆಯನ್ನ ನೋಡಿಕೋ, मैं हम आने को एक साल थोड़ा साल होगा, ನಾವು ಬರೋದಕ್ಕೆ ಸ್ವಲ್ಪ थोड़ा हम ವರ್ಷಗಳಾಗುತ್ತೆ, आपका सैलरी भेजेंगे, ನಾವ್ ಅಲ್ಲಿಂದ ನಿಮ್ಗೆ फोन ಹಣ कॉन्टेक्ट ಕಳಿಸ್ತೇವೆ, रहेगा, ಫೋನ್ ಕಾಂಟ್ಯಾಕ್ಟ್ बट ಇರ್ತದೆ. आई मीन क्या नहीं है अभी वो टाइम में व्हाट्सएप वीडियो वीडियो नहीं है, छोटा मोबाइल है, ಆ ದಿನಗಳಲ್ಲಿ ವಾಟ್ಸ್ಆಪ್ ಏನು ಇರಲ್ಲ, ಬರೀ ಒಂದ್ ಚಿಕ್ಕದಿರುತ್ತೆ ಅನ್ಕೊಳ್ಳಿ. अभी सिक्योरिटी का काम क्या है, ಈಗ ಸೆಕ್ಯೂರಿಟಿ ಕೆಲಸವೇನು, उसको एक 5,000 रुपीज आ रहा है, ಈಗ ಅವನಿಗೆ 5,000 ಸಂಬಳ ಇದ್ರೆ 15,000 रुपीज है, ಸರಿ 15,000 अभी ಇಟ್ಕೊಳ್ಳಿ. उसका काम क्या है, ಈಗ ಅವನ ಕೆಲಸ ಏನು, एक दिन आई मीन घर पूरा ऐसे राउंड करते रहेगा, ಅವನು ಮನೆಯನ್ನ ಸುತ್ತು ಬರ್ಬೇಕು, आई मीन बोर होता है ना, ಅವನಿಗೆ ಬೇಜಾರಾಗ್ತದಲ್ಲ. अभी हर एक मास में उसको कितना आ रहा है, ಅವನು ಪ್ರತಿ ತಿಂಗಳು ಎಷ್ಟು ಬರ್ತದೆ, 15,000 आ रहा है, 15,000 ಬರ್ತದೆ. इसीलिए एक आइडिया किया वो ಅದರಿಂದ ಒಂದು ಐಡಿಯಾ ಮಾಡ್ದ, मैं फिर से पढ़ूंगा क्योंकि टाइम ज्यादा मिल रहा है, ಇನ್ನು ನಾನು ಅಧಿಕವಾಗಿ ಓದೋಣ ಅಂತ क्योंकि अभी ಅನ್ಕೊಂಡ. मेरे को 8 आवर्स में ಈಗ 8 ಗಂಟೆಲಿ मेरे को 15,000 मिल रहा है, 15,000 ಸಿಗ್ತದೆ, मेरे को देखने वाला कोई नहीं है, ನನ್ನನ್ನ ನೋಡುವವರು ಯಾರು ಇಲ್ಲ. ಈಗ इसीलिए अभी मैं काम करूंगा, ಈಗ ನಾನು ಏನ್ ಮಾಡ್ತೇನೆ मैं ಅಂತಂದ್ರೆ, अभी पढ़ूंगा, ಈಗ ನನ್ನ ಸಾಮರ್ಥ್ಯವನ್ನ मेरा ಹೆಚ್ಚಿಸ್ಕೊಳ್ತೇನೆ, कैपेसिटी ನನ್ನ बढ़ाऊंगा, ಸಾಮರ್ಥ್ಯವನ್ನ ಬೆಳೆಸಿಕೊಳ್ತೀನಿ. इसीलिए वो क्या किया, ಅವನ್ ಏನ್ ಮಾಡ್ತಾನೆ, ಅದಕ್ಕಾಗಿ पढ़ना स्टार्ट किया, ಪುಸ್ತಕ ಓದಕ್ बाद ಆರಂಭಿಸ್ತ, में MBA आई मीन अप्लाई किया, ಆನಂತರ ಅಪ್ಲೈ ಮಾಡ್ತಾನೆ, बाद में बिजनेस अप्लाई किया, ಆನಂತರ ಬಿಸ್ನೆಸ್ ಅಪ್ಲೈ ಮಾಡ್ತಾನೆ, बाद में छोटा बिजनेस स्टार्ट किया, ಆನಂತರವಾಗಿ ಬಿಸ್ನೆಸ್ क्योंकि ಆರಂಭ आपको ಮಾಡ್ದ. उसको टाइम है ಏನೋ ಸಮಯ ಇತ್ತು वो ಅವನಿಗೆ बिजनेस में, ಬಿಸ್ನೆಸ್ अभी ಮಾಡೋದಕ್ಕೂ, मेंटालिटी बढ़ा, ಮೆಂಟಾಲಿಟಿ ಬೆಳೆಸ್ಕೊಂಡ, छोटा छोटा बिजनेस बढ़ाया, ಚಿಕ್ಕ ಚಿಕ್ಕ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ದ, सेविंग करने स्टार्ट किया, ಸೇವಿಂಗ್ ಮಾಡೋದಕ್ಕೆ ಆರಂಭ ಮಾಡ್ದ. अभी ये 15,000 आ रहा है, ಈ ಕಡೆ 15,000 ಬರ್ತಾ ये ಇದೆ, पैसा भी आ रहा है, ಈ ಕಡೆ ಬಿಸ್ನೆಸ್ ಇಂದ ಬರ್ತಾ ಇದೆ, पैसा को जमा किया, ಎಲ್ಲವನ್ನ ಸೇರಿಸಿಟ್ಟ. 5 साल हुआ, 5 ವರ್ಷದ ನಂತರ एक दिन ये गार्ड क्या किया, ಒಂದಿನ ಈ ओनर को फोन किया, ಇವನು ಓನರ್ಗೆ ಫೋನ್ ಮಾಡ್ದ, सर आपको घर को एक आदमी लेने को आया है, ಸರ್ ಒಬ್ರು ನಿಮ್ಮ ಮನೆಯನ್ನ ಕೊಂಡುಕೊಳ್ಳಲಿಕ್ಕೆ ಬಂದಿದ್ದಾರೆ, आप भेजेगा क्या, ನೀವು ಮಾರ್ತೀರಾ? वो टाइम में फैक्स मिशन था, फैक्स मिशन, ಆ ಸಮಯದಲ್ಲಿ ಫ್ಯಾಕ್ಸ್ ಮಿಷನ್ वो ಗಳಿತ್ತು. बोला अभी हम तो नहीं आ रहा है, ನಾವಂತೂ ಇವಾಗ ಅಲ್ಲಿ ये ವಾಪಸ್ देश में ಬರಕ್ಕಾಗಲ್ಲ, बहुत अच्छा सेटल हो गया, ನಾವ್ ಈ ಇರುವಂತ वो ದೇಶದಲ್ಲಿ घर खाली ಚೆನ್ನಾಗಿದ್ದೀವಿ. होके क्या ಆ करेंगे, ಮನೆ ಖಾಲಿ ಬಿದ್ರೆ ಏನ್ ಮಾಡೋದು, ठीक है भेज दो, ಸರಿ ನೀನ್ ಮಾರು. वो फैक्स मिशन में सभी साइन डॉक्यूमेंट सभी सबमिट किया, बाद में वो सभी नेम ट्रांसफर किया, एक आदमी को भेज दिया, ಆ ನಂತರವಾಗಿ ಅವ್ರು ವ್ಯಾಕ್ಸ್ ಮಿಷನ್ ನಲ್ಲಿ ಎಲ್ಲವನ್ನು ಏನೆಲ್ಲ ರೂಲ್ಸ್ ಇತ್ತು ಎಲ್ಲ ತಗೊಂಡ್ ಮಾಡಿ ಎಲ್ಲ ಸೈನ್ ಮಾಡಿ ಆಸ್ತಿಯನ್ನ ये ಕೊಟ್ಟು बहुत बड़ा मैंशन है, ಅದು ಬಹಳ ದೊಡ್ಡದಾದ ಮಹಲ್. ಅದು हालेलुया, 10 साल के बाद 10 ವರ್ಷದ ನಂತರ वो फैमिली वो देश को आया, ಹೋಗಿದ್ರಲ್ಲ ಫ್ಯಾಮಿಲಿ ವಾಪಸ್ ಬಂದ್ರು, वो बच्चे लोग ಮಕ್ಕಳು पूछ रहे हैं ಕೇಳ್ತಾ ಇದಾರೆ, हमारा पुराना घर था ना, हम थोड़ा देख के आए, ನಾವು ಹಳೆ ಮನೆಯನ್ನ ನಾವು ಸ್ವಲ್ಪ ನೋಡ್ಕೊಂಡ್ ಬರೋಣ ಅಂತ ಹೇಳಿ. इसलिए वो क्या करता है, क्योंकि उधर सिक्योरिटी काम कर रहा है, उधर पैसा आ रहा है उसको, ಸೆಕ್ಯೂರಿಟಿ ಕೆಲಸ years ಮಾಡ್ತಾ ಇದ್ದಾನೆ, ಅಲ್ಲಿ ಹಣ सेल होने के बाद स्टॉप हो गया, ಸೇಲ್ ಆದ ನಂತರ ನಿಂತೋಯ್ತು. बट अभी वो आ रहे हैं अंदर, ಈಗ ಈ ಮೊದಲು ಓನರ್ सिक्योरिटी ಬರ್ತಾ को ಇದ್ದಾರೆ, भेजा, हम थोड़ा ओनर को देखना, क्योंकि पहला हम ये घर में था, थोड़ा जस्ट देखेंगे हमारे घर कैसा ಒಬ್ಬ ಹೊಸ ಓನರ್ ಇದ್ದಾನೆ, ಸೆಕ್ಯೂರಿಟಿ ಇದ್ದಾನೆ, ಅವನ ಹತ್ರ ಹೇಳ್ತಾರೆ ನಾವು ಓನರ್ ನ ನೋಡ್ಬೇಕು, ಇದು ನಮ್ಮ ಮನೆ ಆಗಿತ್ತು, ಸ್ವಲ್ಪ ನಾವು ನೋಡ್ಬೇಕಿದೆ. अभी अंदर आके देखा तो ಒಳಗಡೆ ಬಂದ್ ನೋಡಿದ್ರೆ ये गाड़ी ओनर है, ಆ ಮೊದ್ಲು ಸೆಕ್ಯೂರಿಟಿ ಇದ್ನಲ್ಲ ಅವನೇನೆ ಆ ಮನೆಗೆ ಓನರ್ ಆಗ್ಬಿಟ್ಟಿದ್ದ. रोशनी आने वालों को ताली बजाओ, ಅರ್ಥ ಆದ್ರೆ ताली बजाओ, हालेलुया, वो सिक्योरिटी में ही उसका माइंड है, तो ನೋಡಿ ಅವನು ಸೆಕ್ಯೂರಿಟಿ ಆಗಿದ್ದೀನಿ ನನ್ ಕೆಲಸ ಎಷ್ಟು ಅಷ್ಟೇ ಅಂತ ಅವ್ನು ಹಂಗೆ ಕುತ್ಕೊಂಡ್ಬಿಟ್ಟಿದ್ರೆ, घर सेल हुआ तो ಆ ಮನೆ ಮಾರಾಟಕ್ ಬಂದ್ರು ಸಹ वो बाहर जाना, ಅವನು ವಾಪಸ್ ಹೊರ್ಗಡೆ ಹೋಗ್ಬೇಕಿತ್ತು. ये 8+8 टाइम को यूज किया, ಅವನು ಆ 8 ಮತ್ತೆ 8 ಸಮಯವನ್ನ हमको ಉಪಯೋಗಿಸಿದ. भक्ति ज्यादा है, ನಮಗೆ ಭಕ್ತಿ ಬಹಳಷ್ಟಿದೆ, बढ़ने में इंटरेस्ट ಆದ್ರೆ ಬೆಳೆಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ. इसीलिए सिक्योरिटी ಆದ್ರಿಂದನೇ ಇವತ್ತು ಸೆಕ್ಯೂರಿಟಿಗಳಾಗೆ ಇರ್ತಾರೆ. टाइम ಟೈಮ್ टाइम ಟೈಮ್ पैसा सभी बहुत श्रेष्ठ, ಟೈಮ್ ಇದೆಯಲ್ಲ ಅದು ಹಣಕ್ಕಿಂತ ಅಧಿಕವಾದ ವ್ಯಾಲ್ಯೂ ಉಳ್ಳದ್ದು. यीशु मसीह के नाम में रोशनी आने दो, ಯೇಸುವಿನ ನಾಮದಲ್ಲಿ ಬೆಳಕುಂಟಾಗಲಿ. अभी ये सिक्योरिटी कैसा, ये बिल्डिंग ओनर हुआ, ಈ ಸೆಕ್ಯೂರಿಟಿ ಇದ್ದವನು ಹೆಂಗೆ ಆ ಮನೆಗೆನೆ ಓನರ್ ಆದ, कैपेसिटी बिल्ड किया, ತನ್ನ ಸಾಮರ್ಥ್ಯವನ್ನ ಬೆಳೆಸಿಕೊಂಡ, उसका टाइम यूज किया, ಅವನಿಗೆ ಕೊಟ್ಟ ಸಮಯವನ್ನು ಉಪಯೋಗಿಸಿಕೊಂಡ. स्कूल में तो नहीं पढ़ा,
ಸ್ಕೂಲ್ ಅಂತೂ ಓದಿಲ್ಲ. एटलीस्ट हमारा सामर्थ को बढ़ाएंगे. ಸರಿ, ನನ್ನಲ್ಲಿರುವ ಈ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳೋಣ. पवित्र आत्मा मेरे को शक्ति दियो. ಪವಿತ್ರಾತ್ಮನೇ ನನಗೆ ಶಕ್ತಿಯನ್ನು ಕೊಡಿರಿ. आज मेरा सैलरी ओनली 15,000 आ रहा है. ಇವತ್ತು ನನಗೆ ಬರೀ 15,000 ಬರ್ತಾ ಇದೆ. एक दिन 1,15,000 होना. ಒಂದಿನ ಇದು 1,50,000 ಆಗ್ಬೇಕಂತ ಆಸೆ एक ಪಡಿ. करोड़ होना. ಒಂದಿನ ಇದು 1 ಕೋಟಿ ಆಗ್ಲಿ. एक दिन 2 करोड़ होना. ಒಂದಿನ 2 ಕೋಟಿ एक दिन ಆಗ್ಬೇಕು. 12 करोड़ होना. ಒಂದಿನ 12 एक ಕೋಟಿ. दिन 112 करोड़ होना. ಒಂದಿನ ಅದಕ್ಕಿಂತ ಅಧಿಕವಾಗಿ ಆಗ್ತಾ ಇರ್ಲಿ. कैसे आएगा? ಹೆಂಗಾಗ್ತದೆ? कैसे आएगा? ಹೆಂಗಾಗ್ತದೆ? हम प्रार्थना करने से नहीं. ಪ್ರೇಯರ್ मेरे ಮಾಡ್ಕೊಂಡಿರೋದ್ರಿಂದ को ಅಲ್ಲ. पैसा ज्यादा तो मैं चर्च को ज्यादा दूंगा. कभी भी नहीं आएगा, कभी भी नहीं देगा. ನನಗೆ ಜಾಸ್ತಿ ದುಡ್ಡಿದ್ರೆ ನಾನು ಜಾಸ್ತಿ ಕೊಡ್ತಾ ಇದ್ದೆ. ಯಾವತ್ತು ನೀವು ಬರೋದು ಇಲ್ಲ, ಅದು ಕೊಡೋದು ಇಲ್ಲ. वही मैं परमेश्वर को पूछा. ಅದನ್ನೇ ನಾನು ದೇವ್ರ ಬಳಿ लॉर्ड मेरा सैलरी इंक्रीज होना. ದೇವ್ರೇ ನನ್ನ ಸ್ಯಾಲರಿ ಇನ್ಕ್ರೀಸ್ ಆಗ್ಬೇಕಂತ. आपका सामर्थ को बढ़ाओ. ಆಗ ದೇವ್ರು ಹೇಳಿದ್ರು, ನಿನ್ನ ಸಾಮರ್ಥ್ಯವನ್ನ आपका सामर्थ को बढ़ाओ. ನಿನ್ನ ಸಾಮರ್ಥ್ಯವನ್ನ कैसा ಹೆಚ್ಚಿಸಿಕೋ. लॉर्ड? ಹೇಗೆ ದೇವ್ರೆ? यूज योर टाइम. ನಿನ್ನ ಸಮಯವನ್ನ ಉಪಯೋಗಿಸಿಕೋ. अभी क्या मेंटालिटी में वही मेंटालिटी मत रहो. ಈಗ ಏನ್ ಮೆಂಟಾಲಿಟಿ ಇದೆಯೋ, ಯಾವ ಪರಿಸ್ಥಿತಿ ಇದೆಯೋ ಅದ್ರಲ್ಲೇ ನಿಂತು ಬಿಡಬೇಡ. ज्यादा करो. ಇನ್ನು ಅಧಿಕವಾಗಿ ಏನಾದ್ರೂ ಮಾಡು. ज्यादा करो. ಅಧಿಕವಾಗಿ ಮಾಡು. ज्यादा करो. ಅಧಿಕವಾಗಿ आज ಮಾಡು. तक कोई भी नहीं सुना इसका संदेश दियो. ಇದುವರೆಗೂ Attraction ಯಾರು आएगा. ಸಂದೇಶವನ್ನ ಕೊಡು. ಅಟ್ರಾಕ್ಷನ್ परमेश्वर बेच के लेके आएगा. ದೇವರು ಜನಗಳನ್ನ ಕೊಂಡು ತರ್ತಾರೆ. हालेलुया. ಹಾಲೆಲೂಯಾ. हालेलुया. ಮೂರ್ಸತೆ ಹೇಳ್ರಿ, ಹೆಣ್ಮಕ್ಳು ಮೂರ್ಸತೆ ಹೇಳ್ರಿ, ಗಂಡ್ಮಕ್ಳು 4 ಸತಿ ಹೇಳ್ರಿ. ಅಲ್ಲೇಲುಯಾ, ಅಲ್ಲೇಲುಯಾ. ನೀವು ಆಮೇನ್ ಅಲ್ಲ ಹಿಂಗ್ ಹೇಳ್ಕೊಂಡು ಓದ್ತಿದ್ರೆ ಸಭೆ ಬೆಳೆಯಲ್ಲ. ಅಲ್ಲೇಲುಯಾ. ಯಾರ್ ಜೋರಾಗಿ ಉದ್ದವಾಗಿ ಹೇಳ್ತೀರಾ? ಸಭೆ ಈ ಟ್ರಿಕ್ಸ್ ಗಳೆಲ್ಲ ಬಂದ್ಬಿಡಿದೆ. ಕೈ ತಟ್ಟಿ ಅಲ್ಲೆಲ್ಲಿ ಹೇಳಿ, ಕಾಲ್ ತಟ್ಟಿ ಅಲ್ಲೆಲ್ಲಿ ಹೇಳಿ, ಕೈ ಮೇಲೆ ಎತ್ತಿ, ಕಾಲ್ ಮೇಲೆ ಎತ್ತಿ. ಯಾಕಂದ್ರೆ ಬೇರೆ ಕೊಡಕ್ ಏನಿಲ್ಲ ಅಲ್ಲಿ. ಅರ್ಥ ಆಗ್ತಿದ್ಯಾ? ಕುರಿಗಳು ಬೆಳೀತಾ ಇದೆ. ಆಮೇನ್. ಬೇಡ್ ಬಡ್ರ ಕುರಿಗಳು ಬೆಳೀತಾ ಇದೆ. ज्यादा खाना में देना. ಜಾಸ್ತಿ ಊಟ ज्यादा ಕೊಡ್ಬೇಕು. मैं खाना दिया तो ಜಾಸ್ತಿ ಊಟ ಕೊಟ್ಟಿದ್ದಾದ್ರೆ ज्यादा दूध फॉरेन से नहीं इधर से आएगा. ಜಾಸ್ತಿ ಹಾಲು ಫಾರಿನಿಂದ ಬರಲ್ಲ, ಕುರಿಗಳಿಂದನೇ आपसे ही मेरे को आएगा. ನಿಮ್ಮಿಂದನೇ ಬರ್ತದೆ. आपसे ही गोल्ड आएगा. ನಿಮ್ಮಿಂದನೇ gold आपसे ಬರ್ತದೆ. ही डायमंड आएगा. ನಿಮ್ಮಿಂದನೇ ಡೈಮಂಡ್ इसलिए ಬರ್ತದೆ. मैं आपको गाज ज्यादा देना. ಅದ್ರಿಂದ ಅಧಿಕವಾಗಿ ಹುಲ್ಲನ್ನ ನಾನು ಕೊಡ್ಬೇಕಾಗಿದೆ. इसलिए मैं गाज को तैयारी कर रहा हूँ. ಅದ್ರಿಂದ ನಾನು ಹುಲ್ಲನ್ನ ರೆಡಿ ಮಾಡ್ತಾ ಇದ್ದೀನಿ. इसलिए आपका सैलरी कम है, आपको सामर्थ्य देगा. ಅದ್ರಿಂದ ನಿಮ್ಮ ಸ್ಯಾಲರಿ ಕಡಿಮೆ ಇದೆಯಾ, ನಿಮ್ಮಲ್ಲಿ ಸಾಮರ್ಥ್ಯವನ್ನ ಕೊಡ್ತಾರೆ. आपको टाइस बढ़ेगा परमेश्वर. ಆಮೇನ್. ಆಮೆನ್. ನಿಮ್ ಟೈಸ್ ಜಾಸ್ತಿ ಆಗುತ್ತೆ. ಆಮೆನ್. क्यों? क्यों? ಯಾಕೆ? फोर्स आपको अभी देखो, आपको आइडिया है ना अभी? ಈಗ ನಿಮ್ಗೆ ಐಡಿಯಾ ಬಂತ? आज तक ये सोचा कि आप ಇದನ್ನ ಯೋಚನೆ ಮಾಡಿದ್ರಾ? इतना टाइम है आपको? ಇಷ್ಟು ಟೈಮ್ ಇದೆಯಲ್ವಾ? आप 8 बजे नहीं सो रहे हो, मेरे को मालूम. 8 ಗಂಟೆನೂ ನಿದ್ದೆ ಮಾಡಲ್ಲ ನೀವು. अब 8 बजे सो रहे क्या? 8 गंटे निद्ದೆ ಮಾಡ್ತೀರಾ? बैठ के सभी प्लानिंग करो. कितना बजे मैं सो रहा हूँ, कितना बजे मैं मोबाइल में स्पेंड कर रहा हूँ, कितना बजे मैं व्यक्ति लोग से समय वेस्ट कर रहा हूँ. टाइम है आपको. ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ. ಇವಾಗ 24 ಗಂಟೆ ಟೈಮ್ ಇದೆ. ಅದನ್ನ ಎಷ್ಟು ಗಂಟೆ ನೀವು ನಿದ್ದೆ ಮಾಡ್ತಿದ್ದೀರಾ, ಎಷ್ಟು ಗಂಟೆ ವೇಸ್ಟ್ ಮಾಡ್ತಿದ್ದೀರಾ, ಎಷ್ಟು ಗಂಟೆ ಮೊಬೈಲ್ ನೋಡ್ತಾ ಇದ್ದೀರಾ, ಸ್ವಲ್ಪ ಪ್ಲಾನಿಂಗ್ ಮಾಡಿ ನೋಡ್ರಿ. ನಿಮ್ಗೆ ಗೊತ್ತಾಗ್ತದೆ ಎಷ್ಟು ವ್ಯರ್ಥ ಆಗ್ತಾ ಇದೆ. 2 आदमी कॉलेज में पढ़ा. ಇಬ್ರು ಕಾಲೇಜ್ ಹೋಗ್ತಾ ಇದ್ರು. एक आदमी डिग्री पास की, दोनों डिग्री पास किया. ಇಬ್ರು ಡಿಗ್ರಿ ಪಾಸ್ ಮಾಡ್ಕೊಂಡ್ರು. एक आदमी क्या किया? ಒಬ್ಬ ಏನ್ ಮಾಡ್ದ ಅದ್ರಲ್ಲಿ? उसका पढ़ना स्टॉप किया. ಒಬ್ಬನು ಓದೋದ್ ನಿಲ್ಸ್ಬಿಟ್ಟು इसलिए वो एक कॉफी डे में काम कर रहा है. ಹೋಗಿ ಕಾಫಿ ಡೇಲಿ ಕೆಲಸ ಮಾಡ್ದ. एक आदमी काम करना स्टार्ट कर दिया. ಒಬ್ಬ ಓದೋದ್ ನಿಲ್ಸಿ ಕೆಲ್ಸಕ್ಕೆ ಹೋದ. बट एक आदमी ಆದ್ರೆ ಇನ್ನೊಬ್ಬ 600 बुक्स पढ़ा. 600 ಪುಸ್ತಕಗಳನ್ನ ಓದೋದಕ್ಕೆ ಆರಂಭಿಸಿದ. आइडियाज आता है. ಓದೋದ್ರಿಂದ ಐಡಿಯಾ ಬರ್ತದೆ. मालूम नहीं. ಇದು ಗೊತ್ತಿಲ್ಲ ಅನೇಕರಿಗೆ. काम करने से सुस्त होते हो. ಕೆಲಸ ಮಾಡ್ತಾ ಮಾಡ್ತಾ पढ़ने से ಸುಸ್ತಾಗ್ತಿದೆ. आइडिया आता है. ಆದ್ರೆ ಅಧಿಕವಾಗಿ ಓದಿದ್ರೆ ನಿಮ್ಗೆ ಐಡಿಯಾಗಳು ಬರ್ತದೆ. 10 years के बाद 10 ವರ್ಷದ ನಂತರ दोनों ये कॉफी डे में मीट कर रहे हैं. ಇಬ್ರುನು ಒಂದ್ ಕಡೆ ಮೀಟ್ ಆಗ್ತಾ ಇದಾರೆ. अभी ये व्यक्ति ये कॉफी डे में आया. ನೋಡಿ, ಈ कॉफी शॉप में आया. ಕಾಫಿ ಶಾಪ್ಗೆ ಬಂದ್ರು. अभी ये आदमी भी आया वही कॉफी शॉप. ಅದೇ ಕಾಫಿ ಶಾಪ್ಗೆ ಈ ವ್ಯಕ್ತಿನೂ ಬಂದ. अभी ये आदमी एक टेबल में बैठ के कॉफी पी रहा है. ಈಗ 600 ಬುಕ್ ಓದಿದ್ನಲ್ಲ, ಆ ಹುಡುಗ ಬಂದು ಕುತ್ಕೊಂಡಿದ್ದಾನೆ. अभी ये आदमी इधर घूम के देखा उसको. हे ನೋಡಿ, आप इधर हैं? ಹಾಯ್ ಅಂದ್ರು. हाय हेलो.
मेरे को मालूम है आपको, ಇಬ್ರು दोनों एक ही कॉलेज में पढ़ा है। ನಾವಿಬ್ರು ಓದಿದ್ವಲ್ಲ. आप क्या कर रहे हो? ನೀನೇನ್ ये ಮಾಡ್ತಾ ಇದ್ಯಾ? पूछा उसको, आप क्या कर रहे हो? ಈಗ ಓದಿದ್ನಲ್ಲ ಅವನ್ನ ಕೇಳ್ದ ನೀನೇನ್ ಮಾಡ್ತಾ ಇದ್ದೆ? अब ये आदमी बोल रहा है ಈಗ ಈ ಮೊದಲನೇ ವ್ಯಕ್ತಿ ಹೇಳ್ತಿದ್ದಾನೆ, मैं कॉफी डे का ओनर में ही, ನಾನು ಈ ಕಾಫಿ ಡೇಗೆ ಓನರ್ ಆಗಿದ್ದೀನಿ, क्योंकि मैं काम करना सीखा, ನಾನು ಕೆಲಸ ಮಾಡೋದನ್ನ ಕಲ್ತೆ, उधर काम किया, ಅಲ್ಲೇ ಕೆಲಸ ಮಾಡಿ 10 years काम सीखा, 10 ವರ್ಷ ಆದ ನಂತರ कंपनी में अभी एक स्टोर बनाया, ಇದ ಕಾಫಿ ಡೇನ ನಾನು ಆರಂಭ ಮಾಡಿದೆ. देखो अभी मैं एक कंपनी का ओनर हो ನೋಡ್ದಾ गया, ये ನಾನು कॉफी का ओनर हो गया। ನೋಡ್ದಾ ನಾನು ಕಷ್ಟಪಟ್ಟು ಕೆಲಸ ಮಾಡಿ ನಾನು ಓನರ್ ಆಗಿದ್ದೀನಿ. कितना लाभ आ रहा है आपको? ಅದಕ್ಕೆ ಇವ್ನು ಕೇಳ್ದ ಎಷ್ಟು ಲಾಭ ಬರ್ತಾ ಇದೆ? मेरे को एक दिन में 10,000 लाभ आ रहा है। ಒಂದ್ ದಿನಕ್ಕೆ 10,000 ಬರ್ತಾ ಇದೆ ಅಂತ ಹೇಳ್ದ. ये उसको बोला, ಆ ಮೊದಲನೇ ವ್ಯಕ್ತಿ ಎರಡನೇ ವ್ಯಕ್ತಿಗೆ ಹೇಳ್ದ, ये व्यक्ति उसको बोल रहा है ಈ ಮೊದಲನೇ ವ್ಯಕ್ತಿ आप ಎರಡನೇ बहुत ವ್ಯಕ್ತಿಗೆ टाइम वेस्ट ಹೇಳ್ತಾ कर दिया, ನೀನು ಓದ್ತೀನಿ ಅಂತ अब ವೇಸ್ಟ್ ಮಾಡ್ಬಿಟ್ಟೆ. पढ़ा टाइम वेस्ट किया। देखो मैं कॉलेज खत्म होते ही एक कंपनी को एक कॉफी में गया, काम किया, बाद में कॉफी का ओनर हो गया, अभी मेरे को एक दिन में 10,000 आ रहा है बोला। ನೋಡಿ ಆ ಮೊದಲನೇ ವ್ಯಕ್ತಿ ಹೇಳ್ತಾನೆ, ನಾನು ಡಿಗ್ರಿ ಮುಗಿಸಿದ ತಕ್ಷಣ ಬಂದ್ ಕೆಲ್ಸಕ್ಕೆ ಸೇರ್ಕೊಂಡು ದುಡ್ದು ಇವತ್ತು ಒಂದು ಕಾಫಿ ಡೇ ಮಾಡಿದೀನಿ ಅಂತ ಹೇಳ್ತಾ ಇದ್ದಾನೆ. अब ये आदमी बैठ के एक बात बोला, ಈಗ ಈ ಎರಡನೇ ವ್ಯಕ್ತಿ ಒಂದ್ ಮಾತು ಹೇಳ್ತಾನೆ, ये 10,000 में 1 आवर में मैं, आमेन, आपको एक दिन का लाभ मेरे को 1 मिनट में हो रहा है बैठ के। ಈಗ ಎರಡನೇ ವ್ಯಕ್ತಿ ಹೇಳ್ತಾನೆ, ನೀನು ಒಂದ್ ದಿನಕ್ಕೆ 10,000 ಸಂಪಾದನೆ ಮಾಡ್ತೀಯ, ಅದನ್ನ ನಾನು ಒಂದ್ इधर कौन- ನಿಮಿಷದಲ್ಲಿ ನನ್ಗೆ ಅದ್ ಬರ್ತಾ इधर ಇದೆ. कौन ज्ञानी कौन मूर्ख है? ಇದರಲ್ಲಿ ಈ ಇಬ್ರಲ್ಲಿ ಯಾರು ಜ್ಞಾನಿ ಯಾರು टाइम ಮೂರ್ಖ? नहीं काम करता हूँ, काम शैतान ज्यादा काम दिया तो इधर 0 होते हो। ಕೆಲ್ಸ 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 ಅಂತ ಹೋದ್ರೆ ನಿಮ್ಮ ಟೈಮ್ ಜಾಸ್ತಿ ಶ್ರಮದಲ್ಲಿ ಹೋದ್ರೆ जीवन का पुस्तक में समय दियो, ದೇವರ ಪುಸ್ತಕಕ್ಕೆ ಸಮಯ ಕೊಡ್ರಿ. हालेलुया। इसीलिए इधर जाना आपको शैतान नहीं छोड़। ಅದ್ರಿಂದನೇ ನೀವು ಇದ್ರಲ್ಲಿ ಹೋಗೋದಕ್ಕೆ ಸೈತಾನ್ ಬಿಡೋದಿಲ್ಲ. ಐಡಿಯಾಗಳು ಬರ್ಬೇಕು, ಐಡಿಯಾಸ್ ಗಳು ಬರ್ಬೇಕು, आइडियाज ಐಡಿಯಾಸ್ एक ಬರ್ಬೇಕು. वचन दिखाएंगे, बाद में नेक्स्ट वीक कंटिन्यू करेंगे। कितना अच्छा लग रहा है? ಒಂದು ವಾಕ್ಯವನ್ನ ಹೇಳಿದ ನಂತರ ನಿಲ್ಲಿಸ್ತಾನೆ. 1 पूर्व वृत्तांत 26 अध्याय 1 पूर्व वृत्तांत 26, ಕ್ರಾನಿಕಲ್ಸ್ 1 पूर्व वृत्तांत एक इतिहास ಇತಿಹಾಸ 26, दो इतिहास आओ, 3 इतिहास, 2 इतिहास 26। बाइबल पढ़ रहे हैं आप? बाइबल के बारे में तो कुछ मालूम है। 26 में 4 पढ़ो। ಅವನು ತನ್ನ ತಂದೆಯಾದ ಅಮಾಚ್ಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ ಕಾಲದಲ್ಲೆಲ್ಲ ಅವನ್ ಪಾಸ್ಟರ್ ಯಾರು ಗೊತ್ತಾ? ಉಜ್ಜಯನ ಪಾಸ್ಟರ್ ಯಾರು? ಜಕ್ಕರ್ಯನ ಬೋಧನೆ ಕೇಳುತ್ತಿದ್ದ ಅವನ ಜೀವಮಾನವೆಲ್ಲ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ ಕಾಲದಲ್ಲೆಲ್ಲ ದೇವರವನನ್ನು ಅಭಿವೃದ್ಧಿಗೆ ತಂದರಂತೆ. ದೇವರವನನ್ನು ಅಭಿವೃದ್ಧಿಗೆ ತಂದನು. ಇಲ್ಲಿ ಭಕ್ತಿ ನೋಡಬಾರ್ದು, ಹೇಗೆ ಅಭಿವೃದ್ಧಿ ಅಂತ ಕ್ವಶನ್ ಹಾಕ್ಬೇಕು. ಈಗ ಅಲ್ಲಿ ವಾಕ್ಯ ಓದಿ 15ನೇ ವಾಕ್ಯ. ಅವನು ಬಾಣಗಳನ್ನು ದೊಡ್ಡ ಕಲ್ಲುಗಳನ್ನು ಎಸೆಯುವುದಕ್ಕೆ ಜಾಲರ ಕಲ್ಕಯ ಮೇರೆ ಯಂತ್ರಗಳನ್ನು ಈ ಇನ್ವೆಂಟೆಡ್ ಮಿಷಿನ್ಸ್, ಇಂಗ್ಲಿಷ್ ಮಿಷಿನ್ ಮಾಡೋದನ್ನ ಕಂಡಿಡ್ದ. ನೋಡಿ, ವೇಗವಾಗಿ ಬಾಣ ಮಾಡೋದಕ್ಕೂ ಅದನ್ನ ಇದ್ ಮಾಡೋದಕ್ಕೂ ಮಿಷಿನ್ ಗಳನ್ನ ಆ ದಿನಗಳಲ್ಲಿ ಕಂಡಿಡಿಯೋನಿಗೆ ಇವತ್ತು ಎಲ್ಲಾರ ದುಡ್ಡಿಗಿಂತ ಜಾಸ್ತಿ ದುಡ್ಡು. ಅದಕ್ಕೆ ನಾನು ಹೇಳ್ದಲ್ಲ, ಪಟಾಟೆ ಚಿಪ್ಸ್ನ ಒಂದೊಂದಾಗಿ ತಿನ್ನೋದು ಬೋರ್ ಹೊಡೀತು. ಏಕೆ ಕಾಯ पैकेट इंदा तगोक तिंदु बोर ಹೊಡಿತು बहुत लोग को. एक आदमी बॉक्स बना दिया, ऐसा बॉक्स. देखा आप, हम कभी भी बॉक्स में चिप्स नहीं खाए हम.
इधर चिप्स लाइन लाइन में रखा है, देखा? ರೌಂಡ್ ಇರುತ್ತದೆ, ऐसा बॉक्स रहता है ना, ರೌಂಡ್ ಇರುತ್ತೆ. वो बॉक्स कितना 50 रुपीज 60 रुपीज, हमको ओनली 5 रुपीज का 10 रुपीज का, उसके ऊपर हम नहीं गया। ನೋಡಿ ಚಿಪ್ಸ್ ಬರುತ್ತೆ, ಆದ್ರೆ ಈ ತರ ಕ್ವಾಲಿಟಿ ಇದಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ 50 ರೂಪಾಯಿ ಇರ್ತದೆ, ಆದ್ರೆ ಇದು 5 ರೂಪಾಯಿ 10 ರೂಪಾಯಿದು ಪ್ಯಾಕೆಟ್. एक आदमी प्लान करके क्या किया, बिस्किट चिप्स बना दिया, मालूम है आपको? ಇವತ್ತು ನೋಡಿ बिस्किट ಪ್ಲಾನಿಂಗ್ ಮಾಡಿ प्लस चिप्स ಎರಡು ಇದೆ, ಹೊಸ ಟೇಸ್ಟ್. ತಿಳಿದಿರಾ? इसलिए माल को गया तो ಮಾಲಲ್ಲಿ ಹೋದ್ರೆ ಹೊಸ डिफरेंट डिफरेंट बिस्किट ले लो, ಹೊಸ वही ಹೊಸ मारी idea. गोल्ड, वही पार्ले जी। माइंड चेंज नहीं हो रहा, थोड़ा चेंज करके देखो। ನೋಡಿ ಇದಕ್ಕೆಲ್ಲ ಹೋದ್ರೆ ಸ್ಟೋವ್ಗೆಲ್ಲ ಹೋದ್ರೆ एक ಬೇರೆ आदमी ಬೇರೆ ತಗೊಳ್ರಿ. बिस्किट के सेंटर में जाम रख दिया, ನೋಡಿ ಒಬ್ರು ಬಿಸ್ಕೆಟ್ ಮಧ್ಯದಲ್ಲಿ ಜಾಮ್ ಇಟ್ಟಿದ್ದಾರೆ. हाँ, थोड़ा दिन वो भी भागा अच्छा से। एक आदमी सोचा ऊपर क्यों रखना, नीचे ही रख देंगे बड़ा। ರೌಂಡ್ ರೌಂಡ್ ಮಧ್ಯದಲ್ಲಿ ಇಟ್ಬಿಟ್ರು ಜಾಮ್ನ. ओरिया बिस्किट आज कितना फेमस हुआ, देखा? इन्वेंशंस, ಇವಾಗ ಡ್ರೈ ಫ್ರೂಟ್ಸ್ ಇಟ್ಟಿದ್ದಾರೆ. इन्वेंशन। इसलिए एक आदमी चिप्स क्या किया, बॉक्स में रखा, एक आदमी सोचा बॉक्स में खाना बहुत लोग ಬೋರ್ ಹೋಗ್ಯಾ. बोर हो गया, इसीलिए स्टिक में ही रख दी। ಇವಾಗ ಸ್ಪ್ರಿಂಗ್ ಪಟಾಟೋ स्प्रिंग ಬಂದಿದೆ. पोटैटो तिनिदीरा? कैसे रहेगा वो? कहीं आप ಒಂದೇ ಪಟಾಟೋನೆ. परलोकದಿಂದ ಕಡ್ಡಿ ಕಡ್ಡಿಯಾಗಿ ಬೀಳ್ತಾ ಇಲ್ಲ, एक आदमी बैठ के ಒಬ್ರು ಕುತ್ಕೊಂಡು ಯೋಚನೆ बैठ के ಕುತ್ಕೊಂಡು काम करके नहीं, ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಲ್ಲ, बैठ के ಕುತ್ಕೊಂಡು सोचा। ಯೋಚಿಸಿದನು. उन लोग से भी हम बहुत बड़ा ज्ञानी है, ಅವ್ರಿಗಿಂತ ನಾವು ಅಧಿಕವಾದ क्योंकि ಜ್ಞಾನಿಗಳು. हमारे अंदर पवित्र आत्मा, ನಮ್ಮೊಳಗಡೆ ಪರಿಶುದ್ಧಾತ್ಮ ಇದ್ದಾರೆ. यीशु मसीह का नाम में ಯೇಸುವಿನ ನಾಮದಲ್ಲಿ आपको कृपा देने। ದೇವರು ನಿಮ್ಗೆ ಕೃಪೆಯನ್ನ ಕೊಡ್ಲಿ. मैं पढ़ रहा था ना, वो एक बाइबल कॉलेज में ನಾನ್ ಬೈಬಲ್ ಕಾಲೇಜ್ ಓದುವಾಗ एक विश्वासी आ रहा था, ಒಂದು ವಿಶ್ವಾಸಿ ಬಂದ್ರು. 6 years 6 ವರ್ಷ 30 lakhs उसका क्रेडिट था। 30 ಲಕ್ಷ ಸಾಲ ಇತ್ತು. वचन में आया, ವಾಕ್ಯದಲ್ಲಿ वो ಬಂದ್ರು. टाइम में फाइनेंस के बारे में पास्टर मैसेज ಆ ದಿನಗಳಲ್ಲಿ ಫೈನಾನ್ಸ್ ಕುರಿತಾಗಿ ಪಾಸ್ಟರ್ ಮಾತಾಡ್ತಾ ಇದ್ರು. परमेश्वर सडनली उसको एक आइडिया दिया, वो देव- दायित्व देना स्टार्ट किया। ಅವ್ರಿಗೆ ದೇವ್ರು ಐಡಿಯಾ ಕೊಟ್ರು, ತೈತ್ ಕೊಡಕ್ ಆರಂಭಿಸಿದ್ರು. आई मीन कुछ भी नहीं देने को, ಏನು ಇಲ್ಲ ಅವ್ರ ಹತ್ರ ಕೊಡ, क्या है उसमें देओ, ಏನ್ ಬರ್ತದ ಅದರಲ್ಲಿ ಕೊಡು. स्टार्ट करने लगा। ಅವ್ರು ಆರಂಭಿಸಿದ್ರು. परमेश्वर एक आइडिया दिया, ದೇವ್ರು ಅವ್ರಿಗೆ ಒಂದು ಐಡಿಯಾ ಕೊಟ್ರು. सीरियल लाइट्स है ना, सीरियल लाइट्स, उसको डिस्को आई मीन एक डिफरेंट डिफरेंट कलर में आइडियाज उसको दिया, कलर कलर ಇವಾಗ डालेंगे। ಸೀರಿಯಲ್ ಲೈಟ್ ಹಾಕ್ತಿವಲ್ಲ ಮನೆ ಮುಂದೆ ಎಲ್ಲ, ಅದನ್ನ ಕಲರ್ ಕಲರ್ ಆಗಿ ಮಾಡುವಂತ ಒಂದು ಐಡಿಯಾ ಅವ್ರಿಗೆ ಕೊಟ್ರು. आई मीन 5 years में 5 ವರ್ಷದಲ್ಲಿ आज वो चर्च में एक दिन साक्षी बोला, ಅವರೊಂದಿನ ಸಾಕ್ಷಿಯನ್ನು ಹೇಳಿದ್ರು. उसका टर्नओवर कितना मालूम है? ಅವರಿಗೆ ಬಂದೋಗೋ ಹಣ ಎಷ್ಟು ಗೊತ್ತಾ? 10 crores। 10 ಕೋಟಿ ಅಂತೆ. आज चाइना में, जापान में उसका ब्रांच, ಇವತ್ತು ಚೈನಾದಲ್ಲಿ ಜಪಾನಲ್ಲಿ ಅವ್ರ ಬ್ರಾಂಚಸ್ ಇದೆ. वो चर्च का ताइतर है। ಅವರು ತೈತನ ಕೊಡುವ ಮನುಷ್ಯ. अनुसार हो रहा है, एक आदमी ಒಬ್ಬ ಮನುಷ್ಯ पूरा एक जगह लेके दिया पास्टर को, ಪೂರ್ತಿ ಒಂದು ಜಾಗವನ್ನೇ ಖರೀದಿ ಮಾಡಿ ಪಾಸ್ಟಿಗೆ ಕೊಟ್ರು. 30 lakhs क्रेडिट का व्यक्ति, 30 ಲಕ್ಷ ಸಾಲದಲ್ಲಿದ್ದ ಮನುಷ್ಯ आइडिया परमेश्वर दिया। ದೇವ್ರ ಐಡಿಯಾ ಕೊಟ್ರು. 20 आदमी काम कर रहा है उसका कंपनी में, ಅವ್ರ ಬಳಿಲಿ 20 ಜನ ಕೆಲಸ ಮಾಡ್ತಾರೆ. अनुसार हो रहा है। ಚರ್ಚಿಗೆ ಹೋದ್ರೆ ಏನು ಸಿಕ್ಬಿಡುತ್ತೆ? ಏನು ಸಿಗಲ್ಲ, ಐಡಿಯಾ ಸಿಗುತ್ತೆ, ಆಮೆನ್ ಐಡಿಯಾ ನಮಗ್ ಬೇಕಾಗಿರೋ। ಆಮೆನ್. आज यही सोच में जाके घर में मत सोचो। ಮನೆಗೆ ಹೋಗಿ ನಿದ್ದೆ ಮಾಡ್ಬೇಡ್ರಿ, ಮನೇಲಿ ಹೋಗಿ ಯೋಚನೆ ಮಾಡ್ರಿ ನನ್ನಲ್ಲಿ ಏನ್ ಐಡಿಯಾ ಇದೆ. इधर भी हमारा चर्च ऐसे ही होगा, फॉरेन फंड्स में नहीं, इधर बहुत लोग है, परमेश्वर आइडिया देगा, ನಮ್ಮ ಸಭೆ ಹಾಗೆ ಆಗ್ತದೆ. ನಮ್ಮ ऐसे ही ಸಭೆಯಲ್ಲಿ बिल्ड आना। ಅನೇಕರಿಗೆ ಐಡಿಯಾ ಬರ್ತದೆ, ಸಾಮರ್ಥ್ಯ ಬರ್ತದೆ. क्या idea आएगा मालूम नहीं। ಮಾಡ್ತೀರಿ. ಏನು ಬರ್ತದೋ ಗೊತ್ತಿಲ್ಲ. अभी देखा परमानेंट कंपनी हो गया उसका, ನೋಡಿ ಇವತ್ತು ಅವ್ರಿಗೆ पास्टर को permanent शॉक ಇದೆ. हो गया, वो पास्टर से बात ही नहीं कर रहा था, अभी आ रहा है जा रहा है, देखो परमेश्वर आइडिया दिया, ನೋಡಿ बाद में बढ़ने लगा, क्योंकि बड़ा चर्च है ना, कौन क्या दाम दे रहा मालूम नहीं है। ಪಾಸ್ಟಿಗೆ ಗೊತ್ತಾಗಲ್ಲ ಯಾರು ಏನ್ ಇಷ್ಟ ಆಗ್ತಾರೆ ಅಂತ, ಯಾಕಂದ್ರೆ ದೊಡ್ಡ ಸಭೆ ಅದು. अभी देखो, ಇವತ್ ನೋಡ್ರಿ, इसीलिए वो पूरा चैनल्स में सुसमाचार दे रहा है। ಇವತ್ತು ಆ ಸೇವಕರು ಚಾನಲ್ Easy man. ಇದ್ದಾರೆ, ಈಸಿ में ಈಸಿಯಾಗಿ ಮಾಡ್ತಾ ಇದ್ದಾರೆ ಯಾರಾದ್ರೂ ಸೇವೆನ. ದುಡ್ಡು ಕೊಡ್ತೀರಾ? ನಾವು ಐ ಮೀನ್ ಒಂದು ಶೋ ಇಷ್ಟು 15,000 ಎಷ್ಟು ಫ್ಯಾಮಿಲಿ ಕೊಡಕ್ಕಿದ್ದೀರಾ? ನೈ,
ಆತರ ಎಲ್ಲ क्रिसमस ಅನೌನ್ಸ್ में ಇಲ್ಲ. अनाउंसमेंट नहीं, ಕ್ರಿಸ್ಮಸ್ ಅಲ್ಲಿ ಅನೌನ್ಸ್ ಮಾಡೋದಿಲ್ಲ. क्रिसमस में एक पानी एक केक नहीं देगा वो चर्च में, ಕ್ರಿಸ್ಮಸ್ ಅಲ್ಲಿ ಒಂದು ಕೇಕ್ ಕೂಡ ಕೊಡೋದಿಲ್ಲ ಅವರು. अच्छा शिक्षा देता है. ಚೆನ್ನಾಗಿ ಬೋಧಿಸ್ತಾರೆ. ಓ ಪಾಸ್ ತುಂಬಾ ಮಾತಾಡಿದ್ರೆ ಐಡಿಯಾ ಬರೋದು. ತುಂಬಾ ಪ್ರಾರ್ಥಿಸಿದ್ರೆ ನೀವು ದರಿದ್ರನೇ ಆಗ್ತೀರಾ. ಯಾಕಂದ್ರೆ ಅಯ್ಯಯ್ಯೋ ಯಾವಾಗಪ್ಪ ಮಾಡ್ತೀರಾ ದೇವ್ರೆ, ಸ್ತೋತ್ರ ದೇವ್ರೆ, ಇನ್ನೆಷ್ಟು ದಿನ ಕೂತ್ಕೊಂಡು ಚೆನ್ನಾಗಿ ವಾಕ್ಯ ಕೇಳ್ರಿ. ಟೈಮ್ ಆಗುತ್ತೆ ದೋಳಿ, ಹೀಗೆ ಹೋದ್ರೆ ಇವತ್ತು ಕರ್ಕೊಂಡು ಹೋಗುತ್ತೆ. ಎಷ್ಟು ಜನಕ್ಕೆ ಆಶೀರ್ವಾದಾಗಿತ್ತು? ಯೇಸುವಿನ ನಾಮದಲ್ಲಿ ಪ್ರವಾದನಾಗ ಹೇಳ್ತೀನಿ ನೋಡಿ, ಒಂದೊಂದು ಕುಟುಂಬ ಸಭೆ ಬಾಡಿ ಕಡೆಗೆ ಎದ್ದೇಳ್ತೀವಿ. ಆಮೇಲೆ ಪಾಸ್ಟರ್ ಬಾಡಿಗೆ ನಾನು ಕಟ್ತೀನಿ. ಹಾಲೆಲೂಯಾ. ಸದ್ಯದಲ್ಲೇ ತುಂಬಾ ದಿನ ಆದ್ಮೇಲೆ ಹಂಗೆ ಯೋಚನೆ ಮಾಡ್ಬೇಡಿ. ದೇವ್ರಿಗೆ ಇವಾಗ ಈ ಸಂದೇಶ ಎಲ್ಲ ಕೊಡ್ತಾ ಇದಾರೆ ಅಂತಂದ್ರೆ ನಿಮ್ಗೆ ಐಡಿಯಾಗಳು ಕೊಡ್ತಾರೆ. ಆಮೆನ್. ಟೀ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆಮೆನ್. ಪರಮೇಶ್ವರ ಐಡಿಯಾ ಕೊಡ್ತಾರೆ. Yes. ಆಮೇನ್. ಆಮೆನ್. ಕೋಲ್ಗೇಟ್ ಕಂಪನಿ ಅವ್ರು ಅಪ್ಗ್ರೇಡ್ ಮಾಡೋದಕ್ಕೆ ಇವತ್ತಿಗೂ ಕೋಲ್ಗೇಟ್ ಕಂಪನಿ ಹೆಸರು ಇದೆ. ಅಂದ್ರೆ ಅಪ್ಗ್ರೇಡ್ ಮಾಡೋದಂತಂದ್ರೆ Plan ಮಾಡೋದು. ವೆರೈಟಿ ಆಗಿ ಕೊಡ್ತಾ ಇದಾರೆ ನಿಮ್ಮ ಕೋಲ್ಗೇಟ್ ಅಲ್ಲಿ. ಪೇಸ್ಟ್ ಅಲ್ಲಿ ಉಪ್ಪು ಇದೆಯಾ, ಹಾಕುದು ಸ್ವಲ್ಪ ಉಪ್ಪು, ಜನ ತಗೊಳ್ಳೋ ಸ್ಟಾರ್ಟ್ ಮಾಡುದು. ಇವಾಗ ಲವಂಗ ಇದೆಯಾ, ಆಮೇಲೆ ನೆಕ್ಸ್ಟ್ ಪೇಸ್ಟ್ ಇದೆಯಾ ಅಂತಾನು ಬರುತ್ತೆ. ನೆಕ್ಸ್ಟ್ ನೋಡಿ ಶುಂಠಿ ಇದೆಯಾ ಅಂತ ಬರುತ್ತೆ, ನೆಕ್ಸ್ಟ್ ಬೆಳ್ಳುಳ್ಳಿ ಇದೆಯಾ ಅಂತ ಬರುತ್ತೆ, ನೆಕ್ಸ್ಟ್ ಮೊಟ್ಟೆ ಇದೆಯಾ ಅಂತ ಬರುತ್ತೆ. ಎಲ್ಲ ಏನಂದ್ರೆ ಐಡಿಯಾನೇ ಅಷ್ಟೇ. ನಿಜ ಅರ್ಥ ಆಗ್ತಿದೆ ನಮ್ಗೆ ಅಂದ್ರೆ ಓಡ್ತಾ ಇದೀವಿ. ಇಲ್ಲಿ ಎಷ್ಟೋ ನಿಮ್ಮ ಆಮೇನ್, ನೀವು ಬಲಹೀನರಲ್ಲ, ಆಮೆನ್. ಆ ಬಲಹೀನ का व्यक्ति नहीं, बहुत आइडियाज है, ಬಹಳಷ್ಟು ಐಡಿಯಾ ನಿಮ್ಮಲ್ಲಿದೆ. बट प्रॉब्लम वही अभी एजिया राजा ನೋಡಿ कुष्ठ रोग हुआ मालूम ಈ है? ಉಜ್ಜಯ ರಾಜನಿಗೆ ಆನಂತರವಾಗಿ ನೀವು ನೋಡೋದಾದ್ರೆ ಕುಷ್ಠ ಹತ್ತುತ್ತೆ. क्यों मालूम है? ಯಾಕೆ ಅಂದ್ರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ, ಆಮೆನ್. इसलिए बड़ा सैलरी बड़ा पैसा आगे तो बहुत लोग गिर जाता है. उधर आप स्ट्रांग होना, ನೋಡಿ स्ट्रांग ಜಾಸ್ತಿ कमिटमेंट होना. ದುಡ್ಡ ಬಂದ್ಮೇಲೆ ಗರ್ವಿಷ್ಠರಾಗ್ಬಿಡ್ತಾರ. ಆವಾಗ್ಲೇನೆ ನಾವು ಸ್ಥಿರವಾಗಿರೋದನ್ನ एक ಕಲಿಬೇಕು. ही सोच कभी भी रहना, ಯಾವಾಗ್ಲೂ ಒಂದೇ ಒಂದು ಯೋಚನೆ हम ಇರ್ಬೇಕು, किधर था, ನಾವೆಲ್ಲಿದ್ವಿ, हम क्रेडिट में था, ನಾವು ಸಾಲದಲ್ಲಿದ್ವಿ, अनुग्रह से बचाया, इतना दूर ನಮ್ಮನ್ನ तक लेके ಕಾಪಾಡಿದ್ದಾರೆ, आया. ಇಲ್ಲಿವರೆಗೆ ಬಂದಿದ್ದೀನಿ. सारी महिमा ಎಲ್ಲಾ परमेश्वर, ದೇವರಿಂದನೇ, सारी महिमा ಎಲ್ಲಾ परमेश्वर, ದೇವರಿಂದನೇ, सारी महिमा ಎಲ್ಲಾ परमेश्वर. ದೇವರಿಂದನೇ. ये सोच आने दो, ಈ ಮನಸ್ಸು ಬರಲಿ. आपका अभिवृद्धि कभी भी नीचे नहीं आएगा. ಅಂತವ್ರ ಅಭಿವೃದ್ಧಿನ ಯಾವತ್ತೂ ಕೆಳಗಡೆ ಬರೋದಿಲ್ಲ. यीशु मसीह का नाम, ಯೇಸುವಿನ ನಾಮದಲ್ಲಿ, यीशु मसीह का नाम ಯೇಸುವಿನ ನಾಮದಲ್ಲಿ मैं ब्लेस करता हूँ. ನಾನು ಆಶೀರ್ವದಿಸ್ತೇನೆ. धीरे धीरे में ಸ್ವಲ್ಪ ಸ್ವಲ್ಪನೇ करते जाओ, ಮಾಡ್ತಾ ಹೋಗ್ರಿ. खुशी करो आपका काम, ನಿಮ್ಮ ಕೆಲಸದನ್ನ ಸಂತೋಷವಾಗಿ ಮಾಡ್ರಿ. आपका टाइमिंग्स को प्लानिंग करो, ಮೊದಲು ನಿಮ್ಮ ಟೈಮಿಂಗ್ಸ್ ನ ಪ್ಲಾನಿಂಗ್ उसको ಮಾಡ್ಕೊಳ್ರಿ. डिवाइड करो. 4 ಅದರಲ್ಲಿ ಡಿವೈಡ್ ಮಾಡ್ಕೊಳ್ರಿ. सुबह 2 रात में 2 ಬೆಳಗ್ಗೆ 2 ಗಂಟೆ, ರಾತ್ರಿ 2 ಗಂಟೆ परमेश्वर के लिए, ದೇವರಿಗಾಗಿ, परमेश्वर वचन का, ದೇವರ ವಾಕ್ಯಕ್ಕಾಗಿ, आइडियाज का, ಐಡಿಯಾಗಾಗಿ, पुस्तक का, ಪುಸ್ತಕಗಳು ಧ್ಯಾನ ಓದೋದು, का, ಧ್ಯಾನಿಸೋದು. मैं समय दूंगा. ನಾನು Idea ಬೆಳೆಯೋದಕ್ಕೆ दियो Lord. ಐಡಿಯಾ ಕೊಡಿ Idea ದೇವ್ರೆ, दियो Lord. ಐಡಿಯಾ ಕೊಡಿ ದೇವ್ರೆ. इसलिए मैं वो 2 व्यक्ति में, एक आदमी 600 बुक्स पढ़ाना, वो व्यक्ति में होना चाहता हूँ. ನೋಡಿ ಆ ಇಬ್ರಲ್ಲಿ ನಾವ್ ಯಾರಾಗ್ಬೇಕಂದ್ರೆ ಅಧಿಕವಾಗಿ ಓದಿ ಕಡಿಮೆ ಸಮಯದಲ್ಲಿ ಜಾಸ್ತಿ ಸಂಪಾದನೆ ಮಾಡೋದಲ್ಲ ಆ ವ್ಯಕ್ತಿ ಆಗ್ಬೇಕು. ಯಾರು ಕೂತ್ಕೊಂಡು ಬೆಂಡಾದ್ರೂ ಅವರೇ ಸಾಧನೆ ಮಾಡಿದ್ರು, ಓಡ್ದವ್ರು ಸಾಧನೆ ಮಾಡಿಲ್ಲ. ಯೇಸು ನಾಮದಲ್ಲಿ ಬೈಬಲ್ ಆದ್ರೂ ಓದಿ, ಬೆಳಕು ಬೀಸ್ತೆ ಯೇಸು ನಾಮದಲ್ಲಿ. कुछ तो आइडिया आएगा, कुछ तो आइडिया मिलेगा. ಏನಾದ್ರು ಐಡಿಯಾ ಸಿಗ್ತದೆ. दुनिया बहुत हमें आवश्यकता है, ಈ ಲೋಕಕ್ಕೆ ಬಹಳಷ್ಟು ಅಗತ್ಯಗಳು ಬೇಕಾಗಿದೆ, जरूर ಅಗತ್ಯಗಳಿದೆ. जरूर. ಖಂಡಿತವಾಗಿ छोटा छोटा में ही बड़ा करेगा. ನೋಡಿ ಚಿಕ್ಕ ಚಿಕ್ಕದ್ರಲ್ಲೇ उम्मीद ದೇವರ मत छोड़ो, ನಿಮ್ಮ ಉತ್ಸಾಹ चैलेंजेस ಬಿಟ್ಬಿಡ್ಬೇಡಿ. रहेगा, ಚಾಲೆಂಜಸ್ ಇರ್ತದೆ, फोर्स डालो, ಫೋರ್ಸ್ ಹಾಕ್ರಿ. गाज के जैसा मत रहो. ಹುಲ್ಲಿನ ಹಾಗಿರ್ಬೇಡ್ರಿ. आमीन. प्रेजेंस को ज्यादा ले लो, ಪ್ರಸನ್ನತೆನ ಮುಂದ್ಕೊಳ್ರಿ, ಬಡೋ, ಬೆಳೀರಿ, बढ़ो यीशु मसीह का ಬೆಳೀರಿ. नाम. ಯೇಸುವಿನ बढ़ते ನಾಮದಲ್ಲಿ बढ़ते ಬೆಳೀತಾ आपका ಬೆಳೀತಾನೆ आइडिया बढ़ेगा, ನಿಮಗೆ ಐಡಿಯಾ ಬರ್ತದೆ. आपका आइडिया बढ़ते बढ़ते ನಿಮಗೆ ಐಡಿಯಾ ಬರ್ತಾ चैलेंजेस बढ़ेगा, ಚಾಲೆಂಜಸ್, कृपा बढ़ेगा, ಕೃಪೆ ಹೆಚ್ಚಾಗ್ತದೆ, सामर्थ्य बढ़ेगा, ಸಾಮರ್ಥ್ಯ ಹೆಚ್ಚಾಗ್ತದೆ, अभिषेक बढ़ेगा, ಅಭಿಷೇಕ आपका ಹೆಚ್ಚಾಗ್ತದೆ, जीवन बढ़ेगा. ನಿಮ್ಮ ಜೀವಿತ ಹೆಚ್ಚಾಗ್ತದೆ. यीशु मसीह का नाम में. ಯೇಸುವಿನ ನಾಮದಲ್ಲಿ. वैसे ही दावीद ಹಾಗೇನೆ ದಾವಿದನು 500 टन्स गोल्ड चर्च को दी. 500 ಟನ್ ಗೋಲ್ಡ್ ಅನ್ನ ಕೊಟ್ಟ. उसका साक्षी क्या मालूम है? ಅವನ ಸಾಕ್ಷಿ ಏನ್ ಗೊತ್ತಾ? मैं भेड़ के पीछे था, एक चरवाही था. ನಾನು ಒಂದು
ಕುರಿಗಳ ಹಿಂದೆ ಹೋಗ್ತಿದ್ದವನು परमेश्वर मेरे को बुलाया, ದೇವರು ನನ್ನ ಕರೆದ್ರು, इतना दूर तक लेके आए, ನನ್ನನ್ನು ಇಲ್ಲಿವರೆಗೆ ಕರ್ತಂದಿದ್ದಾರೆ. क्यों चिंता करते हो? ಯಾಕೆ ಚಿಂತೆ इतना ಮಾಡ್ತೀರಾ? दूर तक लेके आए है ना, ಇಲ್ಲಿವರೆಗೂ ಕರ್ತಂದಿದ್ದಾರಲ್ವಾ? परमेश्वर को धन्यवाद. ದೇವರಿಗೆ ಸ್ತೋತ್ರ ಹೇಳಿ. ಏನು ಕೊಡ್ತಾ ದೇವರು? ಕೊಟ್ಟಿದ್ದಾರೆ, 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 ಆಮೆನ್. ಕೊಟ್ಟಿದ್ದಾರೆ, ಏನೆಲ್ಲ ಅನೇಕ ಮಾಡಿದಾರಲ್ವಾ? ಕೊಟ್ಟಿದ್ದಾರೆ, ಅನೇಕ ಎಷ್ಟೋ ವಿಷಯಗಳನ್ನ ವಿಷಯ ಮಾಡಿದ್ದಾರೆ, ಮಾಡಿದ್ದಾರೆ. ಎಷ್ಟೋ ಕಾರ್ಯಗಳನ್ನ ಮಾಡಿದಾರಲ್ವಾ? ದೇವರು ಏನು ಮಾಡಿಲ್ಲ, ಏನು ಮಾಡಿಲ್ಲ, ಎಷ್ಟೋ ಮಾಡಿದ್ದಾರೆ. ಆಮೆನ್, ಎಲ್ಲಿದ್ದ ನನ್ನನ್ನ ಆಮೆನ್. ಎಲ್ಲಿವರೆಗೂ ಕರೆತಂದ ದೇವರೇ, ಹೌದು ಸ್ವಾಮಿ. ಇನ್ನು ಮುಂದೆಯೂ ಕರೆತ. ಆಮೆನ್. ಒಂದೊಂದು ವಿಶ್ವಾಸ ಹೇಳ್ತೀನಿ ನೋಡಿ, ನಮ್ಮ ಸಭೆ ಎಲ್ಲ ಹೀಗೇನೆ. ಕ್ರಿಸ್ಮಸ್ ಪ್ರೋಗ್ರಾಮ ಒಂದೇ ಕುಟುಂಬ ಎದೊಳ್ಬೇಕು. ಏನ್ ಖರ್ಚಿದೆ ಪಾಸ್ಟರ್ ನಾನ್ ನೋಡ್ಕೊಳ್ತೇನೆ. ಆಮೆನ್. ಯಾವ್ದಾದ್ರು ಸೇವಕರು ಕರ್ಸ್ತೀವ ಪಾಸ್ಟರ್ ನಾನೆಲ್ಲ ನೋಡ್ಕೊಳ್ತೀನಿ. मैं सारे खर्च दूंगा, ನಾನೆಲ್ಲವನ್ನ नेक्स्ट ನೋಡ್ಕೊಳ್ತೇನೆ. कैमरा मैं सभी खर्च दूंगा. ಆಮೆನ್. ऐसा नहीं यीशु मसीह का नाम. ಆಮೆನ್. आप बढ़ने से ನೀವು ಬೆಳೆಯೋದ್ರಿಂದನೇ मेरे को लाभ ज्यादा है. ನನಗೆ ಲಾಭ ಜಾಸ್ತಿ ಇದೆ. क्यों मालूम है? ಏನ್ ಗೊತ್ತಾ? मैं ज्यादा बैठ सकता हूँ, ನಾನು ಅಧಿಕವಾಗಿ ಕುತ್ಕೊಳ್ತೇನೆ. नहीं तो मैं घूमते ಇಲ್ಲ ಅಂತಂದ್ರೆ ನಾನು ಓಡ್ಬೇಕಾಗ್ತದೆ. ಇಷ್ಟ ಅಂತಂದ್ರೆ ನೀವೆಲ್ಲ ಎದೊಳ್ಬೇಕು. ಆಮೇನ್. ಅಲ್ಲಿ ಸುತ್ತಿ ಬರೋದು, ಅಲ್ಲಿ ಸಿಗೋದು ಇಲ್ಲಿ 1 ಅವರ್ಗೆ ಸಿಗ್ಬೇಕು. ಆಮೆನ್. ಆಮೇನ್. ಆಮೆನ್. ಯೇಸು ನಮ್ದು ರಿಲೀಸ್ ಅಂತ ಐಡಿಯಾಗಳೆಲ್ಲ ಬರುತ್ತೆ. ಕರ್ತನೇ ನಿಮ್ಮನ್ನು ಆಶೀರ್ವದಿಸಲಿ.